हर ओ सिद्ध सद्गुरु पादाज्जं जननी जनकस्तथा तत्वोपदेशकर्तारं नत्वा भक्तिपुरस्सरम् ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धम् अहं वन्दे सिद्धारूढमहं भजे सिद्धारूढमहं भजे। अद्वैत सार्वभौम चक्रवर्ती परशिवನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪದ್ರೋಹ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನರಲ್ಲಿ ಬ್ರಹ್ಮಲಿಂಗ ಪೂಜ್ಯರಲ್ಲಿ ವಂದಿಸುತ್ತ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ ನಿರಾಭಾರಿ ಸದ್ಗುರು ಮಾಣಿಕ್ಯಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತಾ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢನ ಕಥಾಮೃತವನ್ನು ತಮಗೆಲ್ಲ ಜ್ಞಾನಾಮೃತವನ್ನು ಎಡೆ ಮಾಡಿರ್ತಕ್ಕಂಥ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರನ್ನು ವಂದಿಸುತ್ತಾ ಪುಣ್ಯಾತ್ಮರೇ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವ ಸ್ವಲ್ಪ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮುಂದೆ ಬಾರ್ಯವ್ವ, ಮುಂದಕ್ಕೆ ಬರ್ಯವ್ವ. ಫಿಕ್ಸ್ ಆಗ್ಯಾವ ಮತ್ತೆ ನಿಮ್ ಜಾಗವು ಸರಿ ಅವ ಮುಂದಕ್ಕೆ ಸರಿ ಅವ. ಮಾತಾಡ್ಬಾರ್ರಿ ಪುಣ್ಯಾತ್ಮರೇ. ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರೂಢಪ್ಪನ ಬಳಿ ಹಲವಾರು ಪವಾಡಗಳು ಕೇಳ್ಕೊಂಡು ಬಂದೀವಿ. ಯಾಕೆ ಸಿದ್ಧಾರೂಢಪ್ಪ ಇಷ್ಟು ಒತ್ತಿ ಒತ್ತಿ ಯಾಕೆ ಹೇಳಕತ್ತಾನ? ಆ ತಾಯಿ ಎಂಬುದು ಏನು? ಆ ಬಾಲಕ ಅಂದ್ರೆ ಏನು? ಆ ಬಸಪ್ಪ ಅಂದ್ರೆ ಏನು? ಧನವ ಮತ್ತು ಬಸಪ್ಪ. ಅವರು ಹೊಟ್ಟಿಲೆ ಹುಟ್ಟಿ ಬಂದಿರತಕ್ಕಂತ ಬಾಲಕ ಎಲ್ಲಿ ಬೆಳೆದ? ವಿಜಯಪುರದೊಳಗೆ ಷಣ್ಮುಖಾರೂಢರ ಮಠದೊಳಗ. ಅಲ್ಲಿ ಸಿದ್ಧಾರೂಢಪ್ಪನ ಪರಮ ಶಿಷ್ಯರ್ತಕ್ಕಂತೆ ಅವರು ಷಣ್ಮುಖಾರೂಢರು, ಅವರು ಆರೂಢ ಸ್ಥಿತಿ ಉಳ್ಳವರು. ಸಿದ್ಧಾರೂಢಪ್ಪ ಹೋಗಿ ಹೇಳಿದ್ದ, ನೋಡಪ್ಪ ನನ್ನ ಪ್ರೀತಿಯ ಶಿಷ್ಯ ಬರಾಕತ್ತಾನ, ಹೆಂಗ ಜೋಪಾನ ಮಾಡ್ಬೇಕು ನೋಡು ಅಂತಂದ. ಆಗ್ಲೆಪ್ಪ ಅಂದಿರತ್ತೆ. ಎಲ್ಲಿ? ಕನಸ್ನಾಗ. ನಿಮ್ ಕನಸ್ನಾಗ ನಾ ಬಂದು ಒಂದು 10 ಲಕ್ಷ ರೂಪಾಯಿ ಕೊಟ್ಟಿನಿ, ಮುಂಜಾನೆ ಯಾರು ತಂದು ಕೊಡ್ತಿರ್ಲಿಲ್ಲ. ಗೊತ್ತಿಲ್ಲ ಸ್ವಾಮಿ ಅಂತಾರ. ಹಂಗ ಅಪ್ಪ ಸಿದ್ಧಾರ್ಥ ಹೇಳ್ಯಾನ ಅಂತಂದ ಬೆಳಗ್ಗೆ ಷಣ್ಮುಖಾರೂಢರು ಇನ್ನೇನು ಕತ್ಲ ಮಂದಂದ ಕಾರ್ಯಗಳಿಗೆ ಈ ಕಡೆ ಪಕ್ಕ ಬೆಳಕ ಇರಂಗಿಲ್ಲ, ಈ ಕಡೆ ಕತ್ಲಿನೂ ಇರಂಗಿಲ್ಲ. ಆ ಪ್ರಕಾಶ ಕತ್ತಲ ಮೇಲೊಳಗೆ ಈ ಹುಡುಗ ಸೂರ್ಯನ ಕಿರಣ ಹೊಳದಾಗ ಹೊಳಿತಿತ್ತವ್ವ. ಸೂರ್ಯನ ಕಿರಣ ಹೊಳದಾಗ ಹೊಳಿತಿತ್ತು. ಅಪ್ಪ ಷಣ್ಮುಖಪ್ಪ ಕರ್ಕೊಂಡು ಒಯ್ದು ಮಠದಾಗ ಸಣ್ಣ ಬಾಲಕರಿವ. ಆಗ ಹುಟ್ಟಿದ ಕೂಸ, ಆಗ ಹುಟ್ಟಿದ ಕೂಸು ಒಳಗೆ ತಗೊಂಡು ಹೋಗಿ ಆ ಷಣ್ಮುಖಪ್ಪನ ಪರಮ ಶಿಷ್ಯ ಕರೆಸಿ, ನೋಡು ಇದು ನಿನ್ನ ಮಗ ಅಂತ ಹೆಂಗ ಜೋಪಾನ ಮಾಡ್ತಲ್ಲ, ಇದನ್ನು ನಿನ್ನ ಮಗ ಜೋಪಾನ ಮಾಡಿ
ಅದ ಮುಂದ ಹುಬ್ಬಳ್ಳಿಗೆ ಬರ್ತಾನ. ಹುಬ್ಬಳ್ಳಿಗೆ ಬಂದು ಹಲವಾರು ಕಷ್ಟಪಟ್ಟು ಅಪ್ಪನ ಪರಮ ಶಿಷ್ಯ ಆಗಿ ಅಪ್ಪ ಅವನಿಗೇನ್ ಹೆಸರು ಕೊಟ್ಟ? ಶರಣಪ್ಪ ಅಂತ ಹೆಸರು ಕೊಟ್ಟ. ಇದು ನಿನ್ನೆಯ ದೃಷ್ಟಾಂತದೊಳಗೆ ಬಂದಿರತಕ್ಕಂತ ಕಥೆಗಳು. ಇವತ್ತು ಏನಾಯ್ತು ಅಂತಂದ್ರೆ ಅಪ್ಪ ಮಠ ಇದ್ರಿ ಅಪ್ಪ ಮಠದಾಗ ಕುಂಡಿರ್ತಿದ್ದಿಲ್ಲ ಅವ. ಇವತ್ತು ನೋಡಿ ಒಂದ್ ಮುಂಜಾನೆ ತಿರುಗಾಡಾಗ್ಯದ ನಮ್ ಜನ್ಮ. ಗೌಡ್ತಿಗೆ ಬಂದಿನ್ ನೋಡ್ದಿಲ್ಲ ಅವ ಕಿಲಿ ಹಾಕೊಂಡು ಹೋಗಿ. ನೀವು ನನ್ನ ಮಠ ಇದ್ದಾರ ಕಿಲಿ ಹಾಕೊಂಡು ಹೋಗಿ ನಾನು ನೋಡ್ದ. ಅಪ್ಪ ಸಿದ್ಧಾರೂಢ ಅಷ್ಟು ಮಠ ಇದ್ರಿಗೂ ಕೂಡ ಅಪ್ಪ ಮಠದಾಗ ಇರ್ತಿದ್ದಿಲ್ಲ. ಹುಡುಗರಂಗ ಆಡ್ತಿದ್ದ, ದೊಡ್ಡವರಂಗ ಇರ್ತಿದ್ದ, ಜ್ಞಾನಿಗಳಂಗ ಇರ್ತಿದ್ದ. ಯಾರು ಯಪ್ಪ ಅಂತ ಕಷ್ಟದೊಳಗೆ ಬಂದ್ರು ಅವ್ರಿಗೆ ಕಷ್ಟ ಹರಣನು ಮಾಡ್ತಿದ್ದ ಅಪ್ಪ ಸಿದ್ಧಾರೂಢ. ಅಪ್ಪ ಇನ್ನೊಂದು ಭಕ್ತರಿಗೆ ಏನ್ ಹೇಳ್ತಿದ್ದ ಅಂತಂದ್ರ, ಕಷ್ಟ ನನಗೆ ಬರ್ಲಿ, ನನಗೆ ಬರ್ತಕ್ಕಂಥ ಸುಖ ನನ್ನ ಭಕ್ತರಿಗೆ ಇರ್ಲಿ ಅಂತಿದ್ದ ಅಪ್ಪ ಸಿದ್ಧಾರೂಢ. ಎಂತ ಅಪ್ಪನ ಕರುಣಾವಂತರಿ, ಎಂತ ಭಕ್ತಿರಿ, ಭಕ್ತರ ಮೇಲೆ ಎಂತ ಪ್ರೀತಿ ಅಪ್ಪಂದು. ಡುಮಗೇರಿ ಕಟ್ಟಿ ಮೇಲೆ ಕೂತಿದ್ದ ಅಪ್ಪ. ಎಲ್ಲಿ ಕೂತಿದ್ದ? ಡುಮಗೇರಿ ಕಟ್ಟಿ ಮೇಲೆ ಕೂತಿದ್ದ. ನೀವೆಲ್ಲಿ ಕೂತಿದ್ರಿ? ಎಲ್ಲಿ ಕೂತಿದ್ರಿ? ಸಿದ್ಧಾರೂಢ ಮಠ ಎಲ್ಲ ಐತಿ? ನಿಮ್ಮೂರ ಎಲ್ಲ ಐತಿ? ಮುತ್ತೂರು ಎಲ್ಲ ಐತಿ? ಅರೆ ಪರಮಾತ್ಮ ಇದು ಆಕಾಶ ಫಳ ಕೊಟ್ಟಾದ ಅಂತ ಭೂಮಿ ಆಶ್ರಯದೊಳಗೆ ಇದ್ದಿ. ಆ ಪರಮಾತ್ಮನ ಫಳ ಜಾಗ ಇದ್ದಿದ್ದಿಲ್ಲ, ನಾವೆಲ್ಲ ಕುಂಡಿರ್ತಿದ್ದೆವು ಯಪ್ಪ. ಪುಂಡಲಿಕ ಸೌಕಾರ ಹರಿ ಪಾಂಡುರಂಗ ಪುಂಡಲಿಕ ವಿಠಲ್ ಅಂತಾರಿಲ್ಲ. ಫಳ ಅಂದ್ರೆ ಯಾವ ಕುಕ್ಕರ್ದೊಳಗೆ ಫಳ ಇದ್ದಾಗ ಅನ್ನ ಬೇಯ್ತದಿಲ್ಲ. ಕುಕ್ಕರ್ ಪ್ಯಾಕ್ ಇತ್ತಂದ್ರೆ ಏನ್ ಮಾಡ್ತಿಪ್ಪ ನೀನು? ಆಕೆ ನಮ್ಮವ್ ಬಯಸ್ಕೊಡ್ತಾಳ, ಇದು ತಿಂದು ಬರ್ತೈತೆ ಪಾಠ ಕಳ್ಳಾಯ್ತು ಮತ್ತ. ಹ್ಯಾಂಗ ಪರಮಾತ್ಮ ಫಲ ಆಕಾರ ಕೊಟ್ಟಾಳ ಈ ಭೂಮಿ ಆ ಆಕಾಶ ಆಶ್ರಯದೊಳಗದ. ಭೂಮಿ ಎಲ್ಲೇನ ಯಾರ ಆಶ್ರಯದೊಳಗದ? ಆಕಾಶ ಆಶ್ರಯದೊಳಗೈತಿವ ಇದು. ಹಂಗ ಅಪ್ಪ ಸಿದ್ಧಾರೂಢ ಎಲ್ಲಿ ಬಂದು ಕೂತಿದ್ದ? ಡುಮಗೇರಿ ಕಟ್ಟಿ ಮೇಲೆ ಬಂದು ಕೂತಿದ್ದ. ಬಂದು ಕೂತಾಳಾಗ ಕುರಿ ಕೈಯುವಂತ ಹುಡುಗರು, ಕುರಿ ಕೈತಿರ್ತಕ್ಕಂತ ಹುಡುಗರ ಸಂಗಟ ಅಪ್ಪ ಆಡ್ಕೋತ ಇದ್ದ. ಆ ಪ್ರಸಂಗ ಅಪ್ಪ ಸಿದ್ಧಾರೂಢ ಮ್ಯಾಲೆ ಏರ್ ಕೂತಿದ್ದ. ಎಲ್ಲಿ ಗಿಡದಾಗ ಕೆಟ್ಟ ಕಿಡಿಗೇಡಿ ಅಪ್ಪ ಸಿದ್ಧಾರೂಢ. ವಯಸ್ಸಾದ್ರೂ ಬುದ್ಧಿ ಬಿಟ್ಟಿತ್ತಿಲ್ಲ ಅಪ್ಪ ಸಿದ್ಧಾರೂಢ. ಕೆಟ್ಟ ಕಿಡಿಗೇಡಿ ಮಾಡ್ತಿದ್ದ. ಪಟ್ನೆ ಒಂದು ಹಳ್ಳಿ ಹೊಡೆದಂತ ಹುಡುಗ ಇಲ್ಲಿ ರಘುತ ಧಾರಾಕಾರ ರಘು ಸ್ವರಾಕತ್ತಿತ್ತ. ಧಾರಾಕಾರವಾಗಿ ರಘುತ್ ಸ್ವರಾಕತ್ತು. ಹೆಸರು ಏನ್ರಿ ಅವ್ರದ್ದು? ಗುರುಪಾದಯ್ಯ. ಗುರುಪಾದಯ್ಯ ಸಂಚಾರ ಮಾಡ್ಕೋತ ಬರಾಕತ್ತಿದ್ದ. ಆ ಹಳ್ಳಿ ಹೊಡೆದದ್ದು ಗುರುಪಾದಯ್ಯ ನೋಡಿ ಎಲ್ಲಿಂದ ಬಿತ್ತಿದ್ದು? ಗಿಡದಾಂದ ಬಿದ್ದಿತ್ತು. ಗೊತ್ತಿತ್ತಿದ್ದು ಹುಚ್ಚ ಯಾರು? ಅಪ್ಪ ಸಿದ್ಧಾರೂಢ ಕೂತಿದ್ದ. ಒಂದು ಹಳ್ಳಿ ಹೊಡೆಗಳಿಗೆ ಹುಡುಗ ಅಳಕ್ ಚಾಲು ಮಾಡ್ತಾರೆ. ಅದಕ್ಕೆ ಧಾರಾಕಾರವಾಗಿ ಸೋರೆ ಕತ್ತು. ಮತ್ತ ಅಪ್ಪ ಏನ್ ಮಾಡ್ದ? ಮತ್ತೊಂದು ಕಲ್ಲ ಪಟ್ನೆ ಒಗದ ಮತ್ತ ನಗಕ್ ಚಾಲು ಮಾಡ್ತದ. ಅವ ಗುರುಪಾದಪ್ಪ ಅಂದತ್ತ ಜಂಗಮ ಮೂರ್ತಿ. ಅವ ಸ್ವಾಮಿಗಳವ್ರು ಜಂಗಮ ಮೂರ್ತಿಗಳು. ಅರೆ ನೀವು ಹುಚ್ಚಲ್ಲ, ದಿವ್ಯ ಜ್ಞಾನಿ ಅದನಲ್ಲಪ್ಪ ಅಂತೇಳಿ ಅಪ್ಪ ತಳಗಿಳಿದ್ರು. ಅಪ್ಪನ ಪಾದ ಪಟ್ನೆ ನಮಸ್ಕಾರ ಅಂತ ಕೊಳ್ಳ. ಅವ ಹಳ್ಳಿ ಎಷ್ಟು ಚಮತ್ಕಾರ ಮಾಡ್ತಾವ ನೋಡ್ರಿ ಅವ. ಹೌದಿಲ್ಲ? ನಿಮಗ ಮಂತ್ರಿಸಿ ಕೊಡ್ತಿರ್ತಾರ ನೋಡಿ ಯಾರ್ಯಾರ. ಹೌದಿಲ್ಲ? ಹಿಂಗಾಗಿತ್ತು. ಕರ್ರಗೆ ಹಾಣತಿದ್ದಳಂತ ನೋಡ್ತಿ. ಕರ್ರಗೆ ಹಾಣತಿದ್ದಳಂತ. ಹೋದ ಗಳಿಗೆ ತಪಸ್ಸಿರ್ ಕೂತಿರು. ಯಾರ ಸಲ ಅಂತ ಕೂತಿರು? ನಾನು ಹ್ಯಾಣತಿ ಬೆಳ್ಳಗಾಲೆ ಅಂತ ಕೂತು. ಹಳ್ಳಿನ ಚಮತ್ಕಾರ ಹೆಂಗಿರ್ತದ ನೋಡ್ರಿ. ನಾನು ಹ್ಯಾಣತಿ ಬೆಳ್ಳಗಾಲಿ ಅಂತ ಕೂತು.
ಬಂದ ಬ್ರಹ್ಮ ಯಾಕೆ ಕೂತಿಯೋ ಇಲ್ರಿ ನನ್ನ ಹ್ಯಾಂಟಿ ಹೆಗ್ಣದ ಅದಕ್ಕ ಬೆಳ್ಳಗ ಮಾಡ್ಬೇಕಾಗೈತಿ ಅದಕ್ಕೆ ಕೂತಿನ್ರಿ ಹಿಂಗ ಅಂದವ ಹಿಂಗ ಹೂನ್ರಿ ಬಾಳ ವಿಚಾರ ಮಾಡ್ಬಾರ್ದು 3 ಹಾಳು ಕೊಟ್ಟ ಬ್ರಹ್ಮ ಏನ್ ಮಾಡ್ದ 3 ಹಾಳು ಕೊಟ್ಟ ತುವ ಆಕಿ ಮನ್ಯಾಗಿರ್ತಾಳಲ್ಲ ಆ ಮನ್ಯಾಗಿದ್ದಾಗ ಒಂದು ಪಟ್ನ ಒಂದು ಹಳ್ಳೋಗಿ ಸೌಂದರ್ಯ ದೇವ ಕನ್ಯಾ ಆದಂಗ ಆಗ್ತಾಳ ಅಂತ ಹ್ಞೂ ಅಂದ ಇನ್ನೊಂದು ಹಳ್ಳ ಭಾಳ ವಿಚಾರ ಮಾಡು 2ನೇ ಹಳ್ಳ ಪ್ರಸಂಗ ಬಂದು ಒಗದ್ರಾಗಿ ಬ್ರಹ್ಮ ರಾಕ್ಷಸ ಆಗ್ತಾಳ ಅಂದಿದ ಯಾರು ಇದ್ದಾಳೆಗ ಬ್ರಹ್ಮ ರಾಕ್ಷಸ ಇದ್ದಂಗೆ ಇರ್ತಾವ ಇವು ಹೇಳ್ತೀನಿ ಯವ್ವ ಕೂಗಲ್ಗೀಗಲ್ ಬಿಟ್ಟು ಅವತಾರ ಬರ್ತಂದ್ರ ನೋಡ್ತೀವಿ ಒಮ್ಮರ ಗೌಡಗ್ ನೋಡಿ ಏನು ಹೇಳ್ತೀನಿ 2ನೇ ಕಲ್ಲು ಏನಂತ ಹೇಳಿದ್ದು ಗೊತ್ತಾ ಬ್ರಹ್ಮ ಹೆಚ್ಚು ಕಮ್ಮಿ ಮಾಡಿ ಏನಿರಬೇಕು ಬ್ರಹ್ಮ ರಾಕ್ಷಸ ಆತ ನೋಡ ಮತ್ತ ಆ ಬ್ರಹ್ಮ ರಾಕ್ಷಸ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು 3ನೇ ಹಳ್ಳ ಎಟ್ ಕೊಟ್ಟಿದ್ದ ಹಳ್ಳ 3 1ನೇ ಹಳ್ಳ ಏನ್ ಮಾಡ್ತು ಏನ್ ದುಂಡಪ್ಪ ಮಲ್ಲಪ್ಪ ಹೇಳ ಏನು 1ನೇ ಹಳ್ಳ ನೀವು ಕೇಳಿಸ್ತಾವನ ವಾ ಇಂಥವ್ರು ಕೇಳಿಸ್ತಾವ 1ನೇ ಹಳ್ಳ ಏನಾಗಿತ್ತು ದೇವಕನ್ಯೆ ಆದಳು 2ನೇ ಹಳ್ಳ ಬ್ರಹ್ಮ ರಾಕ್ಷಸದಳು ಆ ಬ್ರಹ್ಮ ರಾಕ್ಷಸ ಕಳ್ಕೊಬೇಕಾಗಿತ್ತು ಅಂದ್ರೆ 3ನೇ ಹಳ್ಳ ಆಸೆಪುರ್ಕ ನಾನು ಆನತಿ ಬಳ್ಳ ಮಾಡ್ಬೇಕು ಕರ್ರ ಹೆಗ್ಣಿತ್ತ ನಾವು ಅಮಾಸಿ ಕತ್ಲಿದ್ದಂಗ ಅಂತಿರ್ತಾರ ನೋಡು ಅಮಾಸಿ ಕತ್ಲಿ ಎಲ್ಲಿ ಅಡಿಕೆ ಸುಣ್ಣ ಹಚ್ಚಲಿ ನಾನು ಗಂಡನ ಹೆಸರು ಕೇಳದವ್ರದು ಏನಿಲ್ಲವ ನೀವೇ ಅಂದ್ರ ಎಷ್ಟಾಯ್ತು ಹೇಳ್ತೀನಿ ಬತ್ತದ ಓಡಿ ಬಂದ ಯಾಕ್ರಿ ನೀನ್ ದಯವಿಟ್ಟು ಚಲೋ ನೋಡ ಯಾಕ್ರಿ ನೋಡಂತ ಪಾಟ್ನೆ ಒಂದು ಕಾಲು ಹೋಗದ ಹೊಟ್ಟಿನ ಯವ್ವ ಟ್ಯೂಬ್ ಲೈಟ್ ಹೊಡೆದ ಹೊಡ್ಯಾಕತ್ತಳಕ್ಕೆ ಟ್ಯೂಬ್ ಲೈಟ್ ಹೊಡ್ಯಾಕತ್ತಳ ಹೇಳ್ತೀನಿ ಆ ಊರಾಗ ಬಾವಿ ನೀರಿಗೆ ಹೋಗೋ ಪ್ರಸಂಗ ಇತ್ರಿ ಬಾವಿ ನೀರಿಗೆ ಹೋಗ್ಬೇಕು ಏನಾಯ್ತು ಬಾವಿ ನೀರಿಗೆ ಹೊಂಟಳು ರಾಜ ಆಗಿನ ಕಾಲಕ್ಕೆ ರಾಜರು ಬಾದ್ ಹೆರಕಿದ್ದೆವು ರಾಜ ಅಂದ ಯಾರೈಕೆ ಹಿಂಗ್ರಿ ಆಯ್ತು ರಾಜ ಮನೆ ತನಕ ಕರ್ಕೊಂಡು ಬರ್ಬೇಕು ಆಯ್ತು ಇದು ಆಯ್ತು ಏನೋ ಮಾರ ಕರಿ ಹೆಗ್ಣಿದ್ದಾಳೆ ಇದಕ್ಕೆ ಯಾರು ಕೇಳಿಲ್ಲ ಈಗ ನನ್ನ ಕೈ ಬಿಟ್ಟು ಹೊಡ್ತಲ್ಲೋ ಮಾರಾಯ ಅಳಕತ್ತು ರಾಜವಾಡ್ಯಾಗ ಹೋದಳಿಕೆ ಹೇಳ್ತೀನಿ 2ನೇ ಹಳ್ಳ ರಾಜವಾಡದ ಹೋದಗಳಿಗೆ 2ನೇ ಹಳ್ಳ ಒಗದ ಬ್ರಹ್ಮ ರಾಕ್ಷಸ ಇರ್ತದೆ ಹಿಂಗ ರಾಜ ನಿನಗೆ ತಿಂದು ಬಿಡ್ತೀನಿ ಅಂತ ಅವ ಈಸ್ತೀನಿ ಎಲ್ಲಿ ಕೂತಿದ್ದೆ ಯವ್ವ ಈಸ್ತೀನಿ ಎಲ್ಲಿ ಕೂತಿದ್ದೆ ಯವ್ವ ಭಯ ಕೂತಿದ್ದೆ ಕೃಷ್ಣ ನೀ ಎಲ್ಲಿದ್ದೆ ಅಲ್ಲ ನುಂಗ ಅದು ಮತ್ ಬ್ರಹ್ಮ ರಾಕ್ಷಸ ಮತ್ತದು ರಾಕ್ಷಸ ನುಂಗ ನೀನು ನುಂಗ ಬಿಡ್ತೀನಿ ಅಂತ ಓಡಿ ಗಂಡ ಕರೆ ಕಳ್ಸೋದ್ರು ವಿಶ್ವಾಮಿತ್ರ ಕರ್ಕೊಂಬರ್ರಿ ಅಂತಂದ್ರು ವಿಶ್ವಾಮಿತ್ರ ಕರ್ಕೊಂಬಂತ ಕುತಾಂತ್ರ ಭಾಳ ನೋಡು ವಿಶ್ವಾಮಿತ್ರನ ಬಲ್ಲಿ ವಿಶ್ವಾಮಿತ್ರ ಬಂದ 3ನೇ ಹಳ್ಳ ಇಟ್ಕೊಂಡಿದ್ದ ಹಿಂಗ ಮಾಡಿದ್ದು ನನ್ನ ಪ್ರಾಣ ಉಳಿಸಬೇಕಾದ್ರೆ ಒಂದು ಅರ್ಧ ರಾಜಮಾನ ಹಾಕ್ತೀನಿ ಯಾರು ಇರ್ತಲ್ಲ ಒಗದ ಏನಾಯ್ತು ಮೊದಲು ಏನು ಕರಿ ಹ್ಯಾಂಗ ನಿಲ್ತು ಹಂಗ ಉಳಿದ್ರು ಅವ ಅಂದ ಇದು ಸೌಂದರ್ಯ ಆಗೋದು ಬೇಡ ಮಾರಾಯ ಇದು ಕರಿ ಹಗ್ಗಣ ಇಲ್ಲ ಹಳ್ಳಿ ಇರ್ತಾವಲ್ಲ ಹಳ್ಳ ಚಮತ್ಕಾರ ಇರ್ತಾವ ಹಂಗ ಹಾಕಿಸಿದ್ದ ಹಾಡು 2ನೇ ಹಳ್ಳಿ ಹೋಗಿ ಹುಡುಗ ಭಾಳ ಶಾಂತ ಅದ ನಕ್ಕೋತ ಕೂತ ಹುಟ್ಟಾಲಪ್ಪ ಅಪ್ಪ
ಬ್ರಹ್ಮಜ್ಞಾನಿಯಪ್ಪ, ಎಂಥ ಸತ್ಪುರುಷಪ್ಪ, ಎಂಥ ಕರುಣಾವಂತಪ್ಪ ನೀನು ಅಂತಂದಾಳಾಗ ಹುಡುಗ ಅಂತದ. ಅಲ್ಲೂ ಆ ಹುಡುಗ ಗುರುಪಾದಪ್ಪ ಅಂತಿರ್ತಾನ. ಅದು ಒಂದೇ ಹಳ್ಳ ಹೊಡೆದ್ರೆ ಯಾಕತ್ತಿಯಪ್ಪ, ಒಂದೇ ಹಳ್ಳ ಹೋದ್ರು ಅವರು ಯಾಕತ್ತಿ, ಮತ್ತೆ ಎರಡನೇ ಹಳ್ಳ ಹೋದ್ಗಳಿಗೆ ಯಾಕೆ ನೀನ್ ನಕ್ವತ್ ಕೂತಿ ಅಂತ ಕೇಳ ಹುಡುಗ ಹೇಳ್ತಾನ. ಅಪ್ಪ ಸಿದ್ಧಾರೂಢಪ್ಪ, ದುಃಖ ಕೊಟ್ಟವನು ಅವನೇ, ಹೊಳ್ಳಿ ಸುಖ ಕೊಡವನು ಅವನೇ, ಜಗದ್ಗುರು ಸಿದ್ಧಾರೂಢಪ್ಪ ಅಂತ. ಅಪ್ಪ ಸಿದ್ಧಾರೂಢ ಕಷ್ಟ ನನಗಿರ್ಲಿ, ಸುಖ ಭಕ್ತರಿಗಿರ್ಲಿ ಅಂದ. ಅಷ್ಟರೊಳಗೆ ಗುರುಪಾದಪ್ಪ ಅಂತಾನೆ, ಯಪ್ಪ ನೀವು ಬ್ರಹ್ಮಜ್ಞಾನಿಗಳು, ನಮ್ಮ ಗ್ರಹಕ್ಕೆ ನೀವು ಬರಲೇಬೇಕು, ನಮ್ಮ ಮನೆಯೊಳಗೆ ಪಾಲ್ ಹಾಕ್ಬೇಕ್ರಿ ಅಂತ. ನಾ ಇರ್ತಲ್ಲ ಇದೀ ಯಾವುದು ಅಂದ್ರೆ ನೀವು ಬೆದ್ದನ ಇವು ಅಂತ ಇದೀವಿ ಯಾರು ನಮ್ಮ ಅವು ಬಂದ್ರೆ ಸೂತಾಗಿರಿ ನೀವು, ನಿಮ್ಗೆ ಯಾರು ಕೇಳ್ತಲ್ವ ಹೋಗು ಜಾಟ್ ನಗುತ್ತಾಳು. ಹೇಳ್ತೀನಿ ನೀವು ಯಪ್ಪ ನಮ್ಮ ಮನೆಯೊಳಗೆ ಪಾಲ್ ಹಾಕ್ಬೇಕು, ನೀವು ಪಾಲ್ ಹಾಕೋದ ಬಳಿಕ ನಮ್ದೆಲ್ಲ ಕೈಟ್ ದೂರ ಆಗ್ತದ ಅಂತ ಹಾಕು ಅಂತಾನೆ. ನಿನ್ನ ಮನೆಯೊಳಗೆ ನನಗೆ ಏನು ಕೊಡ್ಬೇಕನ್ನಂತ ಆಸೆ ಆಗಿದೆ ನೋಡು, ಅದು ಇಲ್ಲಿಗೆ ತಂದು ಕೊಡು. ಯಾರಂದ್ರು ಅಪ್ಪ ಸಿದ್ಧಾರೂಢ ಅಂದ, ನಿನ್ನ ಮನೆಯೊಳಗೆ ಏನು ಕೊಡ್ಬೇಕಂತಿ ಅದು ಇಲ್ಲಿಗೆ ತಂದು ಕೊಡು. ಆಗಲಿ ಅಂತೇಳಿ ಮನೆಗೆ ಓಡ್ಕೋತ ಹೋದೆವ. ಹೆಂಡತಿಗೆ ಅಂತಾನ, ನೋಡ ಒಬ್ಬ ಮಹಾತ್ಮ ಅದಾನ, ಯೋಗಿ ಅದಾನ, ಸಮರ್ಥ ಜ್ಞಾನಿ ಅದಾನ, ಇವತ್ತು ಏನು ಅಡಿಗೆ ಮಾಡಿ ಅದರ ಕಟ್ ನಾ ವೈದ್ ಕೊಡ್ತೀನಿ. ಸಾಮಾನ್ಯ ಮನುಷ್ಯರು ಕಟ್ ಕೊಟ್ಟರು. ಅಪ್ಪ ಸಿದ್ಧಾರೂಢ ಕುರಿತಾ ಇರ್ತಕ್ಕಂಥ ಹುಡುಗರು ಕಾಯ್ತೀವಲ್ಲ, ಸಾಲಿಲ್ಲ ಅದು. ಅಪ್ಪ ಪ್ರಸಾದ ಇಲ್ಲ ಒಳಗೆವ, ಹುಡುಗರು ಸಂಗಟ ರೊಟ್ಟಿ ತಿಂದು ಬದುಕದ, ಪ್ರಸಂಗದೊಳಗೆ ಮಣ್ಣಿನ ಸಂಗಟ ಹಾಲು ಕಲಿಸ್ಕೊಡ್ದ ನೀವು ಅಪ್ಪ ಸಿದ್ಧಾರೂಢ. ಹಂಗೆ ನಿಮಗೆ ಬಂದೈತೇನು ಅಂದ್ರೆ ಬಂದಿಲ್ಲ ನಿಮಗೆ ಕರೆ ಕರೆ ಹೇಳಿ ಹೇಳ, ನೀವು ಬಂದದ್ದು ಹೇಳ, ಮಣ್ಣು ತಿಂದದ್ದು ಹೇಳ, ಮಣ್ಣು ತಿಂದಿಲ್ಲ ನೀವು ನೋಡ್ತೀವಿ. ತಿಂದಾಡಿಲ್ಲ ಇವರು, ಗೋಧಾನ ಮಣ್ಣು ಬಿಟ್ಟಿಲ್ಲ ಇವರು, ಜ್ವಾಳದ ಮಣ್ಣು ಬಿಟ್ಟಿಲ್ಲ ಇವರು, ಕಲ್ಯಾಣ ಮಣ್ಣು ಬಿಟ್ಟಿಲ್ಲ ಇವು. ಅವು ಮಕ್ಕಳು ಕಾಡ್ರು, ನಾವು 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 ಹಂಗಾಗಿ ನೋಡ್ಯವ. ನಮ್ಮ ಅವು ಕಾಡ್ರು ಏನು ಮಣ್ಣು ತಿಂದ ಆಡ್ದಾಳ ಅವ. ಇವು ಬೆಳಗ್ಗೆ ಹುಟ್ಟಾಗ ಇವು ಇವು ಹೆಂಗೆ ಹುಟ್ಟಾವನು ಪೌಡ್ರ್ ನಿಂಗಳ ಮಜಾ ಹೇಳ್ತೀನಿ. ಅಪ್ಪ ಸಿದ್ಧಾರೂಢ ಪ್ರಸಂಗ ಬಂದಾಳೆಯವ, ಎರಿ ಮಣ್ಣ ಹಾಲು ಕೂಡಿಸಿ ಕುಡ್ದಾವ ಅಪ್ಪ ಸಿದ್ಧಾರೂಢ. ಹೊಟ್ಟೆ ತುಂಬಲಿಲ್ಲ ಅಂತ ಮತ್ತೆ ಓಡಿ ಮನೆಗೆ ಹೋಗ್ತಾನ. ನೋಡ ಸ್ವಲ್ಪ ಏನಿಲ್ಲ, ನಿನ್ನ ಪಾಲಿಗೆ ಬಂದದ್ದು ನೋಡಿದ್ರೆ ಇಟ್ಕೊಂಡು ಹೋಗ್, ಅದು ಬಿ ತಂದು ಪಟ್ಟ. ಹಿಂಗೋ ಹಂಗೋ ನಡೀತು. ಜಂಗಮ ಮೂರ್ತಿ ನೋಡ್ರಿ ಅವ್ನು ಗುರುಪಾದಪ್ಪ ಅಂದ್ರು. ಎಲ್ಲಾ ಸ್ವಾಮಿಗಳು ಅವ್ರದ್ದು ಒಂದು ಟೀಮ್ ಇರ್ತೈತಿ ನೋಡ್ರಿ, ದ್ವೈತ ಅದ್ವೈತ. ದ್ವೈತ ಅದ್ವೈತ ಶಾಸ್ತ್ರ ಒಳಗೆ ಬರ್ತೈತಿ ನೋಡ್ರಿ. ದ್ವೈತ ಅಂತಂದ್ರೆ ಬೇರೆ, ಅದ್ವೈತ ಅಂತಂದ್ರೆ ಒಂದೇ ಪರಮಾತ್ಮ ಸಚ್ಚಿದಾನಂದ ಪರಬ್ರಹ್ಮ ಇರುವುದು, ಅದು ಒಂದು ಅನ್ನೋದಕ್ಕೆ ಏನಂತಾರ ಅದ್ವೈತ. ಈ ಮಾಯಿಕ ಇದು ಬೇರೆದಾಗಲ್ಲ, ಇದಕ್ಕೇನಂತಾರ ಅಭೇದ. ಆ ಪ್ರಸಂಗದೊಳಗ ಊರನವ್ರೆಲ್ಲರೂ ಕೂಡಿ ದ್ವೈತ ಮಾಡಕತ್ತ. ಅವ್ನು ಕೊಡ ಹಿಂಗಿಲ್ಲ, ನೀನ್ ಜಂಗಮ ಮೂರ್ತಿ ಅವ್ರ ಪಾಲಿಗೆ ಯಾಕೆ ಹೋಗಿ ಬಿಡ್ತೀನಿ ನೀನು ಬೇಡ. ಎಲ್ಲರೂ ಭಯಕತ್ರು, ಮನ್ಯಾಗ ಹೆಂಡತಿನೂ ಭಯಕತ್ತಳು, ಮಗಾನು ಭಯಕತ್ತ. ವಯಸ್ಸಾಗ್ಯದ ನಿನಗ, ಈಗೋ ಆಗೋ ಮಣ್ಣಿಗೆ ಹೋಗೋ ವಯಸ್ಸು ನಿನಗ, ಎದಕ್ ಬೇಕು ನಿನಗ? ಮನ್ಯಾಗ ಕೂತು ಒಂದು ರೊಟ್ಟಿ ತಿನ್ನಕ್ ಆಗಂಗಿಲ್ಲ. ಅಪ್ಪಗೆ ಭಯಕತ್ತ ಮಗ. ಅವನು ಮನುಷ್ಯನೊಳಗೆ ಅಂತ ಗುರಿ ಇರವ. ಏನೇ ಪ್ರಸಂಗ ಬರಲಿ ಬಹಿಷ್ಕಾರ ಮಾಡ್ತೀರಾ, ಮುನಿಬಿಟ್ಟು ಹೊರ ಹಾಕ್ತೀರಾ, ಹಾಕ್ರಿ. ಆದ್ರೆ ನಮ್ಮ ಅಪ್ಪಗೆ ಬಿಡಂಗಿಲ್ಲ ಅಂತ ನಮ್ಮ ಗುರುಪಾದಪ್ಪ
ಮನೆ ಬಿಟ್ಟು ಹೊರಗೆ ಹಾಕ್ತಿರಿ ಹಾಕ್ರಿ, ಜಾತಿದಿಂದ ಹೊರಗೆ ಹಾಕ್ತಿರಿ ಹಾಕ್ರಿ, ಆದ್ರೆ ನಮ್ಮಪ್ಪ ನಾ ಬಿಡಂಗಿಲ್ಲ ಅಂದ್ರೆ ಯಾರು? ಗುರುಪಾದಪ್ಪ. ಅಷ್ಟು ಅಂದ್ಗಳಿಗೆ ಯವ್ವ ಏನೈತಿ ಗೊತ್ತೇನೋ, ಮನ್ಯಾಗ ಹೆಂಡತಿ ರೊಟ್ಟಿ ಕೊಡ್ಲಿಲ್ಲ, ಮನೆ ಮುಂದೆ ಒಳಗಿರ್ತಕ್ಕಂಥ ಒಲಿ ಅಂತೀರ, ದೋತ್ರ ಅಂತೀರ, ದೋತ್ರ. ಯವ್ವ ಎಂತ ಗುರುಪಾದಪ್ಪ ಜ್ಞಾನಿ ನೋಡ್ಯವ, ಒಲಿ ಇತ್ತವ, ಒಲಿ ತಗೊಂಡು ಹರಿದು ಮೈ ಮೇಲೆ ಬಟ್ಟೆ ಕಳೆದು ಏನ್ ಮಾಡಿದ, ಲಂಗೋಟಿ ಕಟ್ಕೊಂಡು ಅದೇ ಜೋಗಿ ಕಟ್ಕೊಂಡು ಹುಬ್ಬಳ್ಳಿ ಒಳಗೆ ಪ್ಯಾಂಟ್ ಒಳಗೆ ಭಿಕ್ಷಾಟನೆ ಮಾಡ್ಕೊಂಡು ಅಪ್ಪನ ಬಲಿ ತಂದತ್ತ. ಹಿಂಗ್ಯಾಕೋ ಗುರುಪಾದ ಅಂತ ಕೇಳೋದ್ರಲ್ಲಿ ಅವನಿಗೆ ಏನಿಲ್ಲ, ಯಪ್ಪ ಇವತ್ತು ನನ್ನ ಗುರು ರೂಪದೊಳಗೆ ನನ್ನ ಹ್ಯಾಂಡ್ ಉಪದೇಶ ಮಾಡಿ ಜ್ಞಾನ ವೈರಾಗ್ಯ ಕೊಟ್ಟ, ಅದಕ್ಕೆ ನೀವು ತಕ್ಕ ಬಂದಿಲ್ಲ. ಹೊಳ್ಳಿ ಹೆಂಡರ ಬಳಿ ಹೋಗಲಿಲ್ಲ, ಮಕ್ಕಳ ಬಳಿ ಹೋಗಲಿಲ್ಲ, ಜಾತಿ ಬಹಿಷ್ಕಾರ ಹಾಕಿ ಹೊರಗಿಟ್ರು. ಹೊರಗಿಟ್ಟಗಳಿಗೆ ಅಪ್ಪನ ಬಳಿ ಇಲ್ಲದ ಜಾತಿ ಉನ್ನತ ಜಾತಿ ಅಂದವರು ಎಲ್ಲರೂ ಬಂದು ಅಪ್ಪನ ಪಾದಕ್ಕೆ ಬಿದ್ರು. ಜಂಗಮರು ಬಂದು ಬಿದ್ರು, ಬ್ರಾಹ್ಮಣರು ಬಂದು ಬಿದ್ರು, ಎಲ್ಲರೂ ಅಪ್ಪನ ಪಾದಕ್ಕೆ ಬಂದು ಬಿದ್ದು ಮಠ ಕಟ್ಟಕ್ಕೆ ಚಾಲು ಮಾಡೋದ್ರಿ. ಅವಾಗ ಎಲ್ಲಾ ಸ್ವಾಮಿಗಳು ಕೂಡಿ ಯಾವ ಗುರುಪಾದಪ್ಪ ಜಾತಿಯಿಂದ ಹೊರಗಿಟ್ಟಿದಲ್ಲ, ಅದೇ ಉನ್ನತ ಅಂದವರು ಯಾವ ಸ್ವಾಮಿಗಳು ಹೊಯ್ ಗುರುಪಾದಪ್ಪ ಸಾಕ್ಷಾತ್ ಪರಮಾತ್ಮ ತೋರಿಸಿಕೊಟ್ಟಿರೋ ಯಪ್ಪ ಅಂತ ಹೊಯ್ ಗುರುಪಾದಪ್ಪ ಪಾದ ಬಿಟ್ಟಿದ್ರು ಅಂತವ್ರು. ನೋಡ್ರಿ ಎಂತ ಪರಮಾತ್ಮ ತೋರಿಸಿಕೊಟ್ಟಿರಪ್ಪ ನೀನು, ಅಂತ ಪರಮಾತ್ಮ ಸೇವೆ ಮಾಡೋ ಭಾಗ್ಯ ನಿನಗೆ ಸಿಕ್ಕಲ್ಲ, ಅಂತವ್ರಿಗೆ ಬಿಟ್ಟು ನಾವು ಜಾತಿದಿಂದ ನಿನಗೆ ಹೊರಗಿಟ್ಟಿವಲ್ಲಪ್ಪ, ನಾವೆಂತ ಅಜ್ಞಾನಿಗಳು ಅಂತೇಳಿ ಅವ್ನು ಸಾಧಿಸ್ತಿದ್ರಂತೆ. ಹೇಳುವ ತಾತ್ಪರ್ಯ ಏನು ಅಂತಂದ್ರ, ಜ್ಞಾನ ನಿಧಿ ಎಲ್ಲಿ ತನಕ ನಮ್ಮ ಶರೀರದೊಳಗೆ ನಮ್ಮ ಆತ್ಮದೊಳಗೆ ಪ್ರವೇಶ ಆಗುವುದಿಲ್ಲವೋ ಅಲ್ಲಿ ತನಕ ಅಜ್ಞಾನ ಬಲಿಷ್ಠ ಎಂದು ಹೊರಗೋಗಂಗಿಲ್ಲ. ನಾನು ಗುರುಪಾದಪ್ಪ ಮನೆ ಬಿಟ್ಟು ಬರ್ಬೇಕಾಗಿತ್ತಂತಂದ್ರೆ ಅಜ್ಞಾನ ಹೋಗಬೇಕು, ಅಭಿಮಾನ ಹೋಗಬೇಕು, ಜಾತಿ ಅಭಿಮಾನಗಳು ಹೋಗಬೇಕು. ಎಲ್ಲಿ ತನಕ ನಾನು ನನ್ನದು ಈ ಅಜ್ಞಾನ ಜಾತಿ ಭ್ರಮೆಗಳು ಹೋದಗಳಿಗೆ ಅವನಿಗೆ ಜ್ಞಾನ ಆಗುತ್ತದೆ ವಿನ ಎಲ್ಲಿ ತನಕ ನಾನಪ್ಪ ಒಳಗಿರ್ತಾನೋ ಅಲ್ಲಿ ತನಕ ನಿನಗೆ ಜ್ಞಾನ ಆಗುವುದಿಲ್ಲ, ಅಲ್ಲಿ ತನಕ ಸದ್ಗುರುನಾಥನ ಕರುಣೆ ನಿನಗೆ ಆಗುವುದೇ ಇಲ್ಲ. ಹಾಗಿಲ್ಲ ಸಾಹಿತ್ಯ ಹೇಳ್ತೀನಿ. ಅಪ್ಪನ ಮಠ ಕಟ್ಟಾಕತ್ರು, ಮಠ ಕಟ್ಟಿದ್ರು, ಎಲ್ಲೂ ಅಪ್ಪ ಎಲ್ಲ ವ್ಯವಸ್ಥೆಗಳು ಮಾಡಕತ್ತರು. ಅಪ್ಪ ಸುಮಾರು ವರ್ಷಗಳ ಕಾಲ 40 ವರ್ಷ ಸಂಚಾರ ಮಾಡಿದೆವು. ಅಪ್ಪ ಸಿದ್ಧಾರಣ ಸಂಚಾರ ಮಾಡಿ ಹುಬ್ಬಳ್ಳಿ ಬಂದು ಇಷ್ಟೆಲ್ಲ ನೀಲಗಳು ಮಾಡಿ ಎಲ್ಲ ಸ್ವಾಮಿಗಳು ಬಂದರು, ಬ್ರಾಹ್ಮಣರು ಬಂದರು, ಎಲ್ಲ ಅಪ್ಪನ ಮಠದೊಳಗೆ ಅಂದ್ರೆ ಜಾತ್ಯಾತೀತ ಮಠ ಅಂದ್ರೆ ನಮ್ಮ ಅಂದ ಸಿದ್ಧಾರಪ್ಪನ ಮಠ. ಎಲ್ಲಾರು ಬರ್ರಿ, ಎಲ್ಲಾರು ಕೊಂಡ್ರಿ, ಎಲ್ಲಾರು ಏಕಾಲ್ಕ ಪ್ರಸಾದ ಮಾಡ್ರಿ ಅಂತ ಹೇಳೋ ಮಠ ಇದು ಒಂದ ನಮ್ಮ ಮಠ. ಉಳಿಕೆ ಮಠಗಳು ಅದಾವ. ಹೋದ್ರಿ ಏನಂತ, ನೀ ಯಾವ ಮಂದ್ಯಾವ ಅಂತ ಉಳಿಕೆ ಮಠಕ್ಕೆ ಹೋಗ್ರಿ, ನೀವು ಹೋದ್ರಿ ನೀವು ಯಾವ ಮಂದಿಯವ್ರ ಕೇಳ್ತಾರೆ ಇಲ್ಲ ನೋಡ್ರಿ. ನಿಮ್ಮ ಕೊಳ ಲಿಂಗ ಐತಿಲ್ಲ ಅಂತ ಕೇಳ್ತಾರ. ಕೊಳ ಲಿಂಗ ಇದ್ರೆ ಊಟ ಕೊಡ್ತಾರೆ ಒಂದೊಂದು ಮಠದೊಳಗೆ, ಕೊಡಂಗಿಲ್ಲ. ನಮ್ಮ ಅಪ್ಪ ಸಿದ್ಧಾರಣ ಮಠದೊಳಗೆ ಹಂಗಿಲ್ಲ. ರಾತ್ರಿ ಎಲ್ಲ ಹಗಲೆಲ್ಲ ಹೋರಿ ಹೊಟ್ಟೆ ಹಸ್ತದ ಅಂತಂದ್ರೆ ನಮ್ಮ ಅಪ್ಪ ಸ್ವತಃ ಬಂದು ನಿಮ್ಗೆ ಅಮೃತ ತುತ್ತು ಮಾಡಿ ಉಣಿಸ್ತಾನೆ. ಅಲ್ಲಿ ನಮ್ಮ ಅಪ್ಪ ಯಾವ ಜಾತಿ ನೋಡಂಗಿಲ್ಲ. ಅದಕ್ಕಲ್ಲಿ ಜಾತ್ಯಾತೀತ ಮಠ ಅಂದ್ರೆ ಅದು ಜಗದ್ಗುರು ಸಿದ್ಧಾರೂಢಪ್ಪನ ಮಠ ಅಂತ ಹೇಳಿದ್ರು. ಅದಕ್ಕೆ ಇದು ಎಲ್ಲವನ್ನು ಒಗ್ಗೂಡಿಸ್ಕೊಂಡು ದ್ವೇಷಗಳು ಹೊರಗಿಟ್ಟು ಬಳಿಕ ನಾನು ಎಂಬುದು ಹೊರಗಿಟ್ಟು ನೀ ಎಂಬುದು ಹೊರಗಿಟ್ಟು ಇದೇನು ಜಾತ್ಯಾತೀತ ಮಠ ಇದು ಎಲ್ಲರೂ ಒಂದೇ ಅಂತ ಅನ್ನುವುದೇ ಅದ್ವೈತ ಪರಂಪರೆ ಅಂತ ಹೇಳ್ತಾರೆ. ಏನು ಎಲ್ಲರೂ ಒನ್ನ ಮನೆಯ ಮಕ್ಕಳು, ಇವನಾರವ ಎಂದೆನಿಸಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆ ಮಗ ಎಂದೆನಿಸಯ್ಯ. ಕೂಡಲ ಸಂಘ ಇವ ಯಾರು ಅಲ್ಲ, ಬೇರೆದವ ಅಲ್ಲ, ಇವ ನಮ್ಮ ಮನೆ ಮಗ ಅದಾನವ. ನಮ್ಮ ಮನೆ ಮಗ ಬಿಟ್ಟು ಮತ್ತಾರು ಯಾರು ಇಲ್ಲ. ಈಗ ಅಂದವನೇ ಅದ್ವೈತ ಪರಂಪರೆ ಒಳಗೆ ಬದುಕಕ್ಕೆ ಯೋಗ್ಯ ಸಾಧಕ ಅಂತ ಹೇಳ್ತಾರ. ಏನ ಅದ್ವೈತ ಅಂತ ಹೇಳ್ತಾರಲ್ಲ, ದ್ವೈತ ಆ ಜೊತೆ ಮುಗಿಸ್ಕೋಬೇಡ್ರಿ. ಬೇರೆ ಅದಾನ, ಆತ್ಮ ಬೇರೆ ಬೇರೆ, ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಿರ್ತಾವ ನೋಡು. ಆತ್ಮ ಮತ್ತು ಪರಮಾತ್ಮ ಬೇರೆ, ಅವ್ಯಾಗ ಒಂದಾಗ್ತಾವ್ರಿ ಅಂತಿರ್ತಾವಲ್ಲ, ಅವು ದ್ವೈತ. ಜೀವಾತ್ಮ ಪರಮಾತ್ಮ ಇಲ್ಲದ ವಸ್ತು ಯಾವುದೇ ಇಲ್ಲ.
ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಾ. ಇದು ಆತ್ಮ ಮತ್ತು ಪರಮಾತ್ಮ ಒಂದೊಂದು ಮಹಾವಾಕ್ಯ ಹೇಳ್ತಾವ, ಬ್ರಹ್ಮಸೂತ್ರ ಹೇಳ್ತಾವ, ವೇದಗಳೇ ಹೇಳ್ತಾವ. ಬ್ರಹ್ಮ ಐಕ್ಯತ್ವ ಹೇಳುವುದೇನು ಮಹಾವಾಕ್ಯ. ಇವರಿಬ್ರು ಬಂದ ತತ್ವಮಸಿ ಮಹಾವಾಕ್ಯ. ಅವನೇ ನೀನು, ನೀನೇ ಅವನು ಹೇಳುವುದು ತತ್ವಮಸಿ ಮಹಾವಾಕ್ಯ ಅಂತ ಹೇಳ್ತಾರೆ. ಇದು ಅದ್ವೈತ ಪರಂಪರೆ. ದ್ವೈತ ಅಂತಂದ್ರೆ ಬೇರೆ 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 ಹೇಳ್ಬೋದು. ಆ ಮಠ ಹಂಗ, ಆ ಸ್ವಾಮಿ ಹಂಗ ಅಂತವಲ್ಲ. ಅವ್ ಹಂಗ ಅನ್ಕೋತ ಹಂಗ ಹಾಯ್ ಹೋಗ್ತಾವು, ಪರಮಾತ್ಮನ ಪಾದಕ್ಕೆ ಬಂದು ಬೆಳಗಿದವು. ಆ ಹಂಗ ಸ್ವಾಮಿ, ಆ ಮಠ ಹಂಗ. ನಿನಗೆ ಏನ್ ಬೇಕಾಗ್ಯದ? ಒಳ್ಳೆ ಯೋಗ್ಯ ಗುರು ಬೇಕಾಗೈತಿ, ನಿನಗೆ ಯೋಗ್ಯ ಜ್ಞಾನ ಬೇಕಾಗೈತಿ. ಪರಮಾತ್ಮನ ಗೂಡಿ ಪರಮಾತ್ಮನ ಸಂಗಟ ಸಹವಾಸವನ್ನು ಮಾಡಿ ಪರಮಾತ್ಮನ ಸಂಗಟ ಮುಕ್ತ ಬೇಕಾಗಿದೆ. ಅದೇ ಬಿಡು. ಬಿಟ್ಟು ಕಿಶಿನೇ ಎಲ್ಲಿ ತನಕ ದ್ವೈತ ಹೋಗುವುದಿಲ್ಲವೋ ಅಲ್ಲಿ ತನಕ ಅದ್ವೈತ ಸಿದ್ಧಾಂತ ನಿಮ್ಮಲ್ಲಿ ಸತ್ಯವಾಗಲು ಬರುವುದೇ ಇಲ್ಲ. ಹಿಂಗಾಯಿತು. ಗರ್ಗದ ಮಡ್ಯಾಳಪ್ಪ, ಗರ್ಗದ ಮಡ್ಯಾಳಪ್ಪನ ಮೇಲೆ ಯಾಪ ಸಿದ್ಧಾರ್ಥ ದರ್ಶನ ಕಂಡಿದ್ದಂತೆವ. ಅದು ದೊಡ್ಡ ಘಟನೆ. ಕಿತ್ತೂರು ಹಾಳಾಗೋದು ಯಾಕೆ? ಶಾಸ್ತ್ರ ಇದ್ದೀರೇನು? ಮತ್ತೆ ಆಗಿನ ಶಾಸ್ತ್ರಪ್ಪ, ಈಗಿನ ಶಾಸ್ತ್ರ ಆಗಿನ ಶಾಸ್ತ್ರ ಸುದ್ದಿ ಗರ್ಗದ ಮಡಿವಾಳಪ್ಪನ ಗುರುಗಳು ಇವ. ಆಮೇಲೆ ಸಿದ್ಧಾರ್ಥಪ್ಪನ ಬರೋಣ. ಗರ್ಗದ ಮಡಿವಾಳ ಕಿತ್ತೂರು ಹ್ಯಾಂಗ ಹಾಳಾಯಿತು ಅನ್ನೋ ಸ್ವಲ್ಪ ಚಿಂತನೆ ಮಾಡೋಣ. ಗರ್ಗದ ಮಡಿವಾಳಪ್ಪನ ಗುರುಗಳು ಇಲ್ಲೇ ಸಂಚಾರಕ್ಕೆ ಹೋಗಿರ್ತಾರೆ. ಮಡಿವಾಳಪ್ಪ ಮಠದ ಕಡೆ ಬಹಳ ಎಚ್ಚರದಿಂದ ಇರೋ ಅಂತ ಹೇಳಿ. ಗರ್ಗದ ಮಡಿವಾಳಪ್ಪ ಸೌಂದರ್ಯದೊಳಗೆ ಅಂದ್ರೆ ನಮ್ಮ ಸಾವುಕಾರದ ಮುಂದೆ ಕೂತಾನ ದುಂಡಾಪ ಸಾವುಕಾರ ಹೆಂಗಿದ್ರು ಅವರು, ಚಂದ ನೋಡಕ್ ಗೊಂಡುಗೊಂಡ. ಹೇಳ್ತೀನಿ ಯವ್ವ, ಗರ್ಗದ ಮಡಿವಾಳಪ್ಪನ ಗುರುಗಳು ಹೇಳಿದ್ರು ಭಾಳ ಎಚ್ಚರದಿಂದಿರೋ ಮಠದ ಕಡೆ. ಯಾವ ರೀತಿಯಿಂದ ಪ್ರತಿಬಂಧಕ ಬರ್ತಾವ ಗೊತ್ತಿಂಗಿಲ್ಲ. ಕಂಡು ಕೇಳಿ ಮತ್ತೆ ಮೋಹಿ ಪರಿಬಲ್ಲವರು. ಮನಸ್ಸು ಭಾಳ ಚಂಚಲತೆಯೋ, ಮನಸ್ಸು ಭಾಳ ಜಾರ್ತದ. ಕಮಲದ ಮೇಲೆ ನೀರಿದ್ದಾಗ ಅದು ಕಮಲದ ಮೇಲೆ ನೀರು ಭಾಳ ತಕ್ಕ ನಿಂತಂಗಿಲ್ಲ, ಯಾವಾಗ ಉದುರು ಹೋಗ್ತದೆ ಗೊತ್ತಾಗಂಗಿಲ್ಲ ಅಂತ ಇಷ್ಟೆಲ್ಲ ಬೋಧನೆ ಮಾಡಿ ಗರ್ಗದ ಮಡಿವಾಳಪ್ಪನ ಗುರುಗಳು ಸಂಚಾರಕ್ಕೆ ಹೋಗ್ತಾರ. ಸಂಚಾರಕ್ಕೆ ಹೋದ ಗಳಿಗೆ ಆ ಸೌಂದರ್ಯ ರೂಪದಿಂದ ಇಬ್ಬರು ಹೆಣ್ಣು ಮಕ್ಕಳು ಸುಮಾರು 21-22 ವರ್ಷದ ಬಾಲಕಿಯರು ಗರ್ಗದ ಮಡಿವಾಳಪ್ಪನ ಮೋಹಕ್ಕೆ ಒಳಗಾಗಿ ಬರ್ತಾರೆ. ಅವರು ಮೋಹಕ್ಕೆ ಒಳಗಾಗಿ ಬಂದು ಎಲ್ಲವನ್ನು ನಾನಾ ತರವಾಗಿ ಆಟಗಳು ಮಾಡ್ತಿರ್ತಾರೆ. ಆದ್ರೆ ಗರ್ಗದ ಮಡಿವಾಳಪ್ಪ ಅಂತ ಏನಂತಾನ ಅಂತಂದ್ರೆ, ಯಾವಾಗ ಇಷ್ಟು ಮೋಹಿತವಾದ ಶರೀರ ಮೇಲೆ ಇಷ್ಟು ಮೋಹ ಮಾಡಿದೆ ಅಂತಂದ ಬಳಿಕ ನಿಮ್ಮದಿಂದ ಇದು ಇಡೀ ಕಿತ್ತೂರು ಸಂಸ್ಥಾನವೇ ಹಾಳಾಗಲಿ ಅಂತೇಳಿ ಯಾರು ಮಡಿವಾಳಪ್ಪ ಅಂದ. ಯಾವ ಮನೆತಾನೆ ಹೆಣ್ಣು ಮಕ್ಕಳು ಅವರು? ಯಾರು ಮನೆತಾನೆ ಹೆಣ್ಮಕ್ಳು? ಕಿತ್ತೂರು ಶಾಟ್ರು, ಮುತ್ತೂರು ಶಾಟ್ರು ಇಲ್ಲ. ಕಿತ್ತೂರು ಶೆಟ್ರು ಮನೆತಾನೆ ಹೆಣ್ಮಕ್ಳು ಗರ್ಗದ ಮಡಿವಾಳಪ್ಪನ ಶರೀರ ಮೇಲೆ ಮುಖ ಮಾಡಿ ಗರ್ಗದ ಮಡಿವಾಳಪ್ಪ ಎಲ್ಲ ಈ ಶರೀರ ಅಷ್ಟಿರಂ ಜೀವಿತಂ ಲೋಕೆ ಅಷ್ಟಿರಂ ದಾರಿದ್ರ್ಯ ಪುತ್ರ. ಈ ಶರೀರ, ಈ ಕಾಮ ಕ್ರೋಧಾದಿಗಳ ಶರೀರವಾಗಿ ಶಾಶ್ವತವಾಗಿರ್ತಾವಂತ ತಿಳಿದಿರ. ಈ ಶರೀರ ಒಮ್ಮಿಲ್ಲವ ನಶ್ವರಾದ, ಶಾಶ್ವತ ಅಲ್ಲ. ಕಾಮನ ಎಂಬುದು ಶಾಶ್ವತ ಅಲ್ಲ. ಯಾವಾಗ ಇದ್ರ ಮೇಲೆ ನೀವು ಇಷ್ಟು ಮೋಹ ಮಾಡಿರಿ ಅಂತಂದ ಬಳಿಕ ಇದು ಇಡೀ ಕಿತ್ತೂರು ನಿಮ್ಮಿಂದ ಹಾಳಾಗಲಿ ಅಂತ ಶಾಪ ಕೊಟ್ಟು ಗರ್ಗದ ಮಡಿವಾಳಪ್ಪ ಎಲ್ಲಿ ಹೋಗ್ತಾನೆ? ಸಂಚಾರ ಮಾಡ್ಕೋತ ಕಾಶಿಗೆ ಹೋಗ್ತಾನೆ. ಹೋಗ್ತಾನ. ಹೋಗಿ ಅಲ್ಲಿನೂ ಒಣ ಸಂಸ್ಕೃತ ಪಂಡಿತರು ಗರ್ಗದ ಮಡಿವಾಳಪ್ಪ ಅವನ ಮ್ಯಾಲ ಸಾಕ್ಷಾತ್ ನ್ಯಾಲಿ ಮೇಲೆ ಸರಸ್ವತಿ ದೇವಿ ಓಡಾಡ್ತು ಅಂತ ಸಂಸ್ಕೃತ ಪದಗಳು, ಸಂಸ್ಕೃತದೊಳಗೆ ಮಾತಾಡುವಂತ ಪಂಡಿತರು,
ಪದಗಳು ಅಂತಂದ್ರೆ ದೇವಾನು ದೇವತೆಗಳು ಮಾತಾಡುವಂತ ದೇವ ಭಾಷೆ ಅದು. ಈಗ ನಾವೆಲ್ಲ ಹೆಂಗ ನಾವು ಮಾತಾಡ್ತೀವಲ್ಲ ಇವ್ರು ಮಾತ, ಈ ಮಾತಿನೊಳಗೆ ಇನ್ನೊಂದು ಮಾತು ಸಂಸ್ಕೃತ ಮಾತ, ಅದು ಕೈಲಾಸದೊಳಗೆ ದೇವಾನು ದೇವತೆಗಳು ಮಾತಾಡ್ತಾರೆ, ಅದಕ್ಕೆ ದೇವ ಭಾಷೆ ಅಂತ ಹೆಸರದ ಸಂಸ್ಕೃತದೊಳಗೆ. ಕಾಶಿ ಒಳಗೆ ಗಣ ಪಂಡಿತರು ಇದ್ರೂ ಕೂಡ ಗರಗದ ಬಡಿಯೊಳಪ್ಪ ತನ್ನ ಜ್ಞಾನದಿಂದ ಎಲ್ಲಾ ಪಂಡಿತರು ಸೋಲಿಸ್ತಾನ. ಸೋಲಿಸಗಳಿಗೆ ಗರಗದ ಬಡಿಯೊಳಪ್ಪನ ಮೇಲೆ ಅಂತಃಕರಣ ಬಹಳ ಸೂಕ್ಷ್ಮ ಬಹಳ ಸೂಕ್ಷ್ಮ. ಅವಾಗ ಏನಂದ, ಇದು ಜ್ಞಾನದಿಂದ ಪಂಡಿತರಿಗೆ ಅಲ್ಲಗಳಿಂದಲೋ ಯಪ್ಪ, ಈ ಜ್ಞಾನ ನನ್ನ ಬಳಿ ಯೋಗ್ಯ ಅಲ್ಲ ಅಂತ ಅಂದಿಗೆ ಸಂಸ್ಕೃತ ಪದ ಗರಗದ ಮಡಿಯೊಳಪ್ಪನ ಬಾಯಿ ಒಳಗೆ ಬೆಟ್ಟ ಕೆಟ್ಟು ಹೊರಟು ಮಾತಾಡಂತ ಗರಗದ ಮಡಿಯೊಳಪ್ಪ. ಹ್ಯಾಂಗ ಕುಡುಕರು ಕಂಡಿರ್ತಾರ ನೋಡವು, ಹ್ಯಾಂಗ ಬೈತಾವು ಕುಡುಕರು ಕಂಡಿರ್ತಾವ ನೋಡು, ಆಗ ಸಂಸ್ಕೃತ ಭಾಳ ಚಂದ ಚಂದ ಮಾತಾಡ್ತಾವ ನೋಡು. ನಿಮ್ಮ ಗಂಡದೇವ್ರು ಹಂಗಿಲ್ಲ ಯಾಕೆ ಆಧಾರ್ ಕಾರ್ಡ್ ಅದಲ್ಲ, ಏನು ಅಂದ್ರೆ ತೋಳ ಆಧಾರ್ ಕಾರ್ಡ್ ಬಿಸಿತೋ ಅಂತ ಕೊಂಡ್ರಿಲ್ಲೇ ಅಂತ ಹೇಳ್ತೀನಿ. ಗರ್ಭಕ್ಕೆ ಅದೆಲ್ಲ ಸಂಹಾರ ಮಾಡಿ ಖಂಡನೆ ಮಾಡಿ ಅವಾಗ ಮಾತು ಬಿಟ್ಟಿರೋ ಅಪ್ಪ ಎಲ್ಲಿ ಬಂದು ಹೊಳ್ಳಿ ಕಿತ್ತೂರ್ಕ ಬರ್ತಾನ. ಕಿತ್ತೂರ್ಕ ಬಂದು ನೋಡಿದಾಗ ಅದೇ ಬ್ರಿಟಿಷರೆಲ್ಲ ಹಾಳು ಮಾಡಿ ಹೋಗಿದ್ರು. ಕಿತ್ತೂರು ಹಾಳಾಯ್ತಲ್ಲ, ಯಾರು ಹಾಳು ಮಾಡೋರು? ಇಡೀ ನಮ್ಮ ಭಾರತ ಅಂತ ಸಂಪತ್ತು ಲೂಟಿ ಮಾಡಿದವ ಅವರೇ, ಕೆಂಪು ಮುಸುಡಿ ಅವರೇ. ಕೆಂಪು ಮುಸುಡಿ ಅವರೆಲ್ಲ ತೊಗೊಂಡು ಹೋಗ್ಯಾವ. ಎಲ್ಲ ಕಿತ್ತೂರು ಹಾಳಾದ್ರೆ ಗರಗದ ಮಡಿಯೊಳಪ್ಪ ಏನು ಮಾರ ಇಂಥದ್ದು ಹಿಂಗೈತಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಗರಗದ ಒಳಗೆ ವಾಸ ಮಾಡ್ತಾನೆ ಗರಗದ ಮಡಿಯೊಳಪ್ಪ. ಅವನ ಭೇಟಿ ನಮ್ಮಪ್ಪ ಜಗದ್ಗುರು ಸಿದ್ಧಾರಪ್ಪ ಹೊರಟಿರ್ತಾನೆ. ಗರಗದ ಸರಿ ಹೋಗೋದ್ರೊಳಗ ಆ ಗರಗದ ಮಡಿಯೊಳಪ್ಪನ ಮೇಲೆ ಒಬ್ಬ ಶಿಷ್ಯ ಇರ್ತಾನೆ ನೋಡ್ರಿ. ಯಾರು? ಕಂಟ್ಯ. ಕಂಟ್ಯ ಗೊತ್ತೇನು? ಇಲ್ಲ, ನಿಮ್ಮೂರಾಗಿಲ್ಲ? ಕಾಟುಕಂಟಿ ಕಾಟುಕಂಟಿ ಅದಾವಿಲ್ಲ? ಇಲ್ಲ. ಆ ಗಿಡ ಐತಿ, ನಿನಗೆ ಗೊತ್ತಿಲ್ಲ. ಗನು ಮತ್ತೆ ನೋಡಿ ನಾ ಏನ್ ಹೇಳೋದು, ಗಿಡ ಐತಿ. ಅದೇ ತಮ್ಮ, ಈ ಭೂಮಿ ಮೇಲೆ ಏನು ಹುಟ್ಟ್ಯ ಒಟ್ಟು ನಮ್ಗೆ ಗೊತ್ತಿರ್ತಾವ, ಆಗ ಇದ ಅದಂತ ನಮ್ಗೆ ಅಡ್ಡೆ ಗೊತ್ತಿರಂಗಿಲ್ಲ. ಗರಗದ ಮಡಿಯೊಳಪ್ಪನ ಮೇಲೆ ಗಂಟ್ಯ ಅವನಿಗೆ ಅಂತಾನ, ಏ ಗಂಟ್ಯ ಬಾರೋ ಲವ್ ಕಪ್ಪಡಿ ತಗೊಂಡು ಬಾರೋ ಅಂತಾನ. ಯಾಕಪ್ಪ ಅಂತ ಇವ, ಯಾಕಪ್ಪ ಎಂದು ಸುಮಾರು 7-8 ವರ್ಷ ಆಯ್ತು ಕಪ್ಪಲಿ ಹಾಕೋದು ಬಿಟ್ಟು, ಇಂದ್ಯಾಕೆ ಕಪ್ಪಲಿ ಬೇಡಿದೆಪ್ಪ ಅಂತ ಕೇಳ್ತಾನೆ. ಅದು ಆರೋಡ್ ಬರಾಕತ್ತಾನು, ಆರೋಡ್ ಮುಂದೆ ದಿಗಂಬರ ಕುಂಡ್ರೋದು ಸರಿಯಲ್ವೋ, ಲಗುನು ಹೋಗಿ ಕಪ್ಪಲಿ ತಗೊಂಡು ಬಾ ಲಗುನ. ಕಡೆಯಪ್ಪ ಏನೈತಿ ನೋಡ್ತೀನಿ, ಇಲ್ಲಿ ಕಡದವ ಏನು ಮಾಡಿ ನೋಡ್ತೀನಿ. ಓ ಮೂಲೆ ಬಿದ್ದಿತ್ತದ 8 ವರ್ಷದ ಕಾಪಲಿ ತಂದು ಹಾಕಿ ಪಯಲಾಗಿ ಬಸ್ನ ಬಡದು. ಅದು ಸ್ವಾಮಿತ್ರ ಜಗತ್ತಾನಲ್ಲ ಅದೇನು ಬಿಡಿ ಅಲ್ಲ ಸ್ವಾಮಿತ್ರ ಅದೇನು ಇವ್ರು ಜಗ್ಲಾರ್ದಂಗಿದ್ರು ನೋಡಿ ನೀವು 2 ಸಾಕು ಕೂತೀರಿ. ಅವ್ವಾ ಇದಿದ್ದು ಬಿಡ್ತದ ಆಟ ಏನ ಬಾಯಿಲ್ಲ ಅವ್ರೆ ಅವು ಬಂದಾಳೆ ಮತ್ತ ಅದಕ್ಕೆ ನಗುತ್ತಾನ ಅವ್ವ. ಏನದ ಚಿಲ್ಮಿ ಒಂದು ಸೇರು, ಚಿಲ್ಮಿ ಸೇರ್ಕೋತ್ ಕುಂಡಿರ್ತಿದ್ದ. ಅಪ್ಪ ಸಿದ್ಧಾಡ ಹೋಗಿ ಗರಗದ ಮಡಿಯೊಳಪ್ಪನವ್ರಿಗೆ ಶರಣಾರ್ಥಿ ಅಂತ ಬರ್ರಿ 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 ಅಂತ. ಯಾರು ಅಪ್ಪ ಗರಗದ ಮಡಿಯೊಳಪ್ಪ ಕಣ್ಣ ಕಾಣಿಸ್ತಿದ್ದಲ್ಲ, ಬರ್ರಿ ಯಾರಂತೆ ಅಪ್ಪ ಸಿದ್ಧಾಡ ಮುಖದ ಮೇಲೆ ತಲೆ ಮೇಲೆ ಕೈ ಆಡಿಸದ, ಕೈ ಆಡಿಸಿ ಯಾರು ನೀನು ಅಂತ ಕೇಳ. ಆಡು ಅಂತ ನೀವು ನಮ್ಮ ಅಪ್ಪ ಸಿದ್ಧಾಡ ಆಡು ಆಡು ಅನ್ನಕ್ಕೆ ಮುಖದೊಂದು ಬಿದ್ದೀವಿ ನೋಡಿ ಕೇಳ್ತಾನೆ ಗರಗದ ಮಡಿಯೊಳಪ್ಪ. ಮೊದಲೇ ಕಡೆ ಹೊರಟಾಗಿದ್ದ ಆರು ಅನ್ನಕ್ಕೆ ಮುಖದೊಂದು ಬಿದ್ದೀಯೇನು, ತಾಯಿ ಗರ್ಭದೊಂದು ಬಂದು ಹೆಸರು ಹೇಳು ಅಂತಂದಾಗ ಸಿದ್ಧ ಅಂತ ಸಿದ್ಧ ಅಂದೇಳಿ ಸುಮಾರು 4 ತಾಸು ಶಾಸ್ತ್ರ ಚಿಂತನೆ ಮಾಡ್ತಾರೆ. ನಿಜಗುಡಿನ ಗ್ರಂಥ ಅಪ್ಪನ ಮೇಲೆ ಯಾವಾಗಲೂ ಇರ್ತೀವೋ ಸಿದ್ಧಾರಪ್ಪನ ಮೇಲೆ. ಇವು 6 ಶಾಸ್ತ್ರಗಳು ಅಪ್ಪ ಸಿದ್ಧಾರ ಯಾವಾಗಲೂ ತನ್ನ ಮೇಲೆ ಇಟ್ಟುಕೊಂಡು
ಮತ್ತ ಅವು ಎಲ್ಲಿ ಅದಾವು ಅಂತ ಕೇಳಿದ ಆಪ ಸಿದ್ಧಾಡ ಪಕ್ಕದೊಳಗೆ ಏನಂತೀರಿ ಪಕ್ಕನೆ ಅಂತೀರಿ ಪಕ್ಕ ಪಕ್ಕ ಏನ ಅವ್ ಹುಡುಗರ ಅಕ್ಕ ಪಕ್ಕ ಮಮ್ಮಿ ಪಾಪ ಪಕ್ಕ ಅವು ಈಗ ತೋಡ ಆಪ ಸಿದ್ಧಾಡ ಈಗ ಯಪ್ಪ ಇವ್ ಅದ ನಾವು ಅಂತೇಳಿ ಅವ್ನ ಕಣ್ಣು ಕಾಣುತ್ತಿದ್ರು ಮಾಡ್ಯಾಳಪ್ಪ ಹೇಳ್ತಿಲ್ಲವ ಆ 6 ಶಾಸ್ತ್ರಗಳು ಗರ್ಗದ ಮಾಡ್ಯಾಳಪ್ಪ ನೆತ್ತಿ ಮೇಲೆ ಇಟ್ಕೊಂಡ ಎರಡು ಜ್ಞಾನವೇ ಹೇಳಿತು ಗೊತ್ತಿಲ್ಲ ಇಷ್ಟು ಕುಡಿದಾಡ್ತಾನೆ ಗರ್ಗದ ಮಾಡ್ಯಾಳಪ್ಪ ಹೇ ನಿಜವಣಿ ಇಷ್ಟು ಚಂದ ಬರ್ತದ್ದು ನನಗೆ ಮೊದಲ ಗೊತ್ತಾಗಿತ್ತಂದ್ರೆ ನಿಜವಣಿ ಸುಮಾರು 10 ವರ್ಷ ನಾಯ ಕಾಸಿಗೆ ಹೋಗ್ತಿದ್ದು ನಿಜವಣಿ ಇಂಥ ಜ್ಞಾನ ಇಂಥ ಮೋಕ್ಷ ಮಾರ್ಗ ನೇರವಾಗಿ ಬರೆಯಲು ನಿಜವಣಿ ಸುಮ್ಮ 10 ವರ್ಷ ಕಾಲ ಹರಣ ಮಾಡಲು ಸುಮ್ಮನೆ ಕಾಲವನ್ನು ಕಳೆದು ಸಾಯಿ ಉಚಿತವೇ ಮನುಜ ಸುಮ್ಮ 10 ವರ್ಷ ಕಾಲ ಹರಣ ಮಾಡಲು ನಿಜವಣಿ ಅಂತ ಹೇಳಿ ಗ್ರಂಥ ತಗೊಂಡು ಜಿಲ್ಲಾಡ್ತದಂತ ಗರ್ಗದ ಮಡಿವಾಳಪ್ಪ ಗರ್ಗದ ಮಡಿವಾಳಪ್ಪ ಜಿಲ್ಲಾಡ ಶಾಸ್ತ್ರ ಸಂವಾದ ನಡೀತು ಆಯ್ತು ಅಪ್ಪ ಸಿದ್ಧಾಡ ಅಪ್ಪಣೆ ಕೇಳ್ತಾನ ಅಪ್ಪ ನಿನ್ನ ದರ್ಶನ ಆಯ್ತು ಮತ್ತು ನಾನು ಹುಬ್ಬಳ್ಳಿ ಹೋಗಕ್ಕೆ ಅಪ್ಪಣೆ ಕೊಡ ಅಂದಾಗ ಏ ಸಿದ್ಧ ಹುಬ್ಬಳ್ಳಿ ಜನ ಬಹಳ ಧರಿಕೆದು ಮ್ಯಾಲ ಕೊಯ್ದು ಏನ್ ಮಾಡ್ತದ ಪಟ್ನೆ ಕೈ ಬಿಡ್ತದೋ ಅಂತಂದ್ರು ನೀವು ಹಂಗೇನಿಲ್ಲ ನಾನು ಬಹಳ ಚಲೋ ನೋಡ್ಕೊಳಕತ್ತಿದ್ದೆವು 3 ಹೊತ್ತು ಪ್ರಸಾದ ಬರ್ತದ ನಿಮ್ದೇನು ಇಲ್ಲಿ ಹೇಳಿ ಹೊಸದಿ ಹುಬ್ಬಳ್ಳಿ ಅಂತ ಹೇಳಕತ್ತೀನಿ ಹೇಳ್ತೀನಿ ಅವ್ರು ಸಿದ್ಧಿಗೆ ಹೇಳಿದ್ರು ಸಿದ್ಧ ಹುಬ್ಬಳ್ಳಿ ಜನ ಬಹಳ ಧರಿಕದ ಮ್ಯಾಲ ಕೈದು ಪಟ್ನೆ ಕೈ ಬಿಡ್ತದ ಅಪ್ಪ ಸಿದ್ಧಾಳ ಅಂತಾನ ಯಪ್ಪ ಬಂದು ಉದ್ದೇಶ ಏನದ ಹುಬ್ಬಳ್ಳಿ ಹೂವಿನ ಬಳ್ಳಿನ ಮಾಡ್ತೀನಿ ಅಂತ ಅಪ್ಪ ಸಿದ್ಧಾಳ ಅಂದತ್ತ ನೋಡ್ರಿ ಹುಬ್ಬಳ್ಳಿ ಹೂವಿನ ಬಳ್ಳಿನ ಮಾಡ್ತೀನಿ ಹಂಗ ಹೋಗಕ್ಕೆ ಬಂದಿಲ್ಲ ಅಂತ ಅಪ್ಪ ಸಿದ್ಧಾಳ ಅಂದ ಆಗ್ಲಿ ಸಿದ್ಧ 6 ಮೀರಿ ಆರೂಢನಪ್ಪ ನೀನು ಅವಾಗ ಅಂದ್ರೆ ಗರ್ಗದ ಮಡಿವಾಳಪ್ಪ 6 ಮೀರಿ ಆರೂಢನಪ್ಪ ಅಂತೇಳಿ ಕಣ್ಣ ಕಾಣಲಾದ ಗರ್ಗದ ಮಡಿವಾಳಪ್ಪ ಮಠ ಹರಿ ಹಾಕಕ್ಕೆ ಅಪ್ಪ ಸಿದ್ಧಾಳ ಕೈ ಹಿಡಿದು ಮುಂದೆ ಹೋಗಿದ್ದಂತ ನೋಡಿ ಅಷ್ಟ ಕಾಣಲಾರ ಕಣ್ಣು ಕಾಣಲಾರ ಮನುಷ್ಯ ಅಪ್ಪ ಸಿದ್ಧಾಳಗ ಇನ್ನು ಒಬ್ಬನೇ ಹೋಗ್ತಾನಂತೆ ಮಠದ ಹೊರಗೆ ತಕ್ಕ ಕಳಿಸ್ಬೇಕಂತ ಗರ್ಗದ ಮಡಿವಾಳಪ್ಪ ಮುಂದೆ ಹೋಗ್ತಿದಂತೆ ಅಪ್ಪ ಹಿಂದಿನ ಹೋಗ್ತಿದ್ದ ಯಾಕ ಅಪ್ಪ ಸಿದ್ಧಾಳ ಕರುಣಾಮೂರ್ತಿ ಪರಮಾತ್ಮನ ಅವತಾರ ಸಾಕ್ಷಾತ್ ನಿಜಗುಣರೇ ಅವತಾರ ಅವರು ಯಾವಾಗ ನಿಜಗುಣ ಶಾಸ್ತ್ರದ ಗರ್ಗದ ಮಡಿವಾಳಪ್ಪ ತಿಳಿದರೆ ಹೋಗಿತ್ತು ಸೂಕ್ಷ್ಮ ನೇತ್ರ ಜ್ಞಾನ ಆಗಿತ್ತ ಗರ್ಗದ ಮಡಿವಾಳಪ್ಪಗ ಅದಕ್ಕೆ ಹೇಳುವ ತಾತ್ಪರ್ಯ ಏನಂತಂದ್ರ ಮಹಾತ್ಮರ ಸಂಘ ಮಹಾತ್ಮರು ಬರೆದಿಟ್ಟಿರ್ತಕ್ಕಂಥ ಪುರಾಣ ಪುಸ್ತಕಗಳು ಯಾವಾಗ ನಮ್ಮ ಮಕ್ಕಳ ಕೈಯನ್ನು ಫೋನ್ ತೆಗೆದು ಯಾವಾಗ ಆ ಗ್ರಂಥಗಳು ಮಕ್ಕಳ ಕೈಯಾಗ ಕೊಟ್ಟದ್ದ ಖರೆ ಆದ್ರೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಮಕ್ಕಳ ಹೆಂಗಾಗ್ತಾರ ಅಂದ್ರೆ ಮುಂದಿನ ದಿನಮಾನಗಳ ಅವರೊಬ್ರು ಸಮರ್ಥ ಸಜ್ಜನರಾಗಿ ಬರುತ್ತಾರೆ ಎಲ್ಲಿ ತನಕ ನೀವು ಮೊಬೈಲ್ ತೆಗೆದು ಗ್ರಂಥಾದಿಗಳು ಕೊಡಂಗಿಲ್ಲ ಅವ್ರಿದ್ದು ಸತಾಗವು ಮೊಬೈಲ್ ತೆಗೀರಿ ನೀವು ನಿಜಗುಣಿ ಅಂತ ನಿಜಗುಣಿಗೆ ನೇತ್ರ ಸ್ಥಾನ ಬಂತು ಸೂಕ್ಷ್ಮವಾಗಿ ಅಂತ ಸಾಮರ್ಥ್ಯ ಐತ್ರಿ ನೇರವಾಗಿ ಕೈವಲ್ಯ ಪದ್ಧತಿ ಅಂತಂದ್ರೆ ನೇರವಾಗಿ ತೋರಿಸ್ತಕ್ಕಂಥ ಮೋಕ್ಷದ ದಾರಿ ಅದು ಶ್ರೀ ವಚನೋಪದೇಶವನ್ನಾಲಿಸಿದಾಗ ಹೋದವರಿಗೆ ಮುಕ್ಕುತ್ತಿ ತಮ್ಮ ಮೋಕ್ಷ ಸಿಗಬೇಕಾಗಿತ್ತು ಅಂತಂದ್ರ ಏನು ಮಾಡಬೇಕು ಶ್ರವಣ ಮನನ ನಿಧಿಧ್ಯಾಸನ ಮಾಡೋದೇ ಕರೆ ಆದ್ರೆ ನಿನ್ನ ಬದುಕಿನೊಳಗೆ ನೇರವಾದ ದಾರಿ ಸಿಕ್ಕೇ ಸಿಗ್ತದ ಅಂತ ಹೇಳ್ತಾರ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಪರಮಾತ್ಮ ಅಲ್ಲದನ ಇಲ್ಲದನ ಅಮೃತ ಅಲ್ಲದನ ಹೋಗಬೇಡ ಗುರುಮುಖದಿಂದ ಏನು ಬರ್ತದ ಅದು ಕೈಲಾಸದೊಳಗೆ ಸಿಗಂಗಿಲ್ಲ ಅಂತ ಅಮೃತ ಗುರುವಿನ ವಾಣಿ ಒಳಗದ ನಿಜವರು ಹೇಳಿದ್ರು ಯಾಕೆ ಹೇಳೋದು ಮಾತಂತಂದ್ರ ಗುರುವಿನ ಮೇಲೆ ಸಾಮರ್ಥ್ಯ ಬಹಳ ಐತಿ ಗುರು ಇಲ್ಲದ ಎಂತಪ್ಪ ಪುರುಷನ ಮುಕ್ತಿ ಸಮರ್ಸುವುದು ಗುರು ಇಲ್ಲದ ಯಾರಿಗಾರ ಮುಕ್ತಿ ಆಗ್ಯದೇನು ಅದಕ್ಕೆ ಬರಂಗಿಲ್ಲ ಯಾವಾಗ ನಾವು ಗುರುಮುಟ್ಟಿ ಗುರು ಆಗ್ತೀವಿ ಅವಾಗ ನಾವು ಮಾನವ ಜನ್ಮ ಬಂದದಕ್ಕ ಸಾರ್ಥಕ ಆಗ್ತದೆ ಆಗ್ಬೇಕಲ್ಲ ಹಾಗೇ ಆಗ್ತದ ಆದ್ರೆ ನಾವೇನು ಮಾಡತ್ತೀವಿ ಗೊತ್ತಾ ಸ್ವಲ್ಪ ಅದು ಕರ್ಮಾದಿಗಳು ಬಲಿಷ್ಠ ಇರ್ತದೆ ಒಮ್ಮಿನ ಸಂಸ್ಕಾರ ಬರೋದು ಬಹಳ ದುರ್ಲಭ ಕ್ರಮ ತಪ್ಪಿ ನಡೆದ್ರೆ ಕಷ್ಟವೇನು ಅಂತ ಹೇಗೆ ಹೇಳ್ಯಾರಲ್ಲ ಅವು ಮೆಟ್ರುಗಳು ಇರ್ತಾವ
ವಿವೇಕ, ವೈರಾಗ್ಯ, ಸಂಪತ್ತಿ, ಮುಮುಕ್ಷತ್ವ ಎಂಬುದು ಹೆಂಗಿರ್ತಾವಲ್ಲ, ನಿನ್ನ ಬದುಕಿನೊಳಗೆ ಆತ್ಮಸಿದ್ಧ ಹಾಡು 1ನೇ ಅಧ್ಯಾಯದೊಳಗೆ ಹೇಳದಂತೆ ಯಾವನಿಗೆ ಮಠ ಬರೋಕ್ಕಾಗಂಗಿಲ್ಲ ಅಂದ್ರೆ ಆತ್ಮಸಿದ್ಧ ಹಾಡು ಮಂತ್ರೋಪದೇಶ ಮಾಡ್ದ. ಮನೆಯ ಬಿಟ್ಟು ಬರ್ತೀನಂತ ವೈರಾಗ್ಯ ಇದ್ರೆ ಮನೆ ಉಪಾಧಿ ಬಿಡಕ್ಕಿರ್ಲಿಲ್ಲ ಅಂದ್ರ ಅಲ್ಲೇ ಶಾಸ್ತ್ರ ಚಿಂತನೆ ಮಾಡಕ್ಕಾಗ್ತದ. ಇನ್ನು ಮನೆ ಬಿಟ್ಟು ಬಂದ್ರೆ ಕೂಡ ಅವನಿಗೆ ಸೇವಾದಿಗಳು ಮಾಡಿ ಅವನ ಕರ್ಮ ಕಳೆಯಕ್ಕದ. ಇನ್ನು ಒಟ್ಟು ವೈರಾಗ್ಯದಿಂದ ತಿಳ್ಕೊಂಡು ಬಂದವನಿಗೆ ಅಭಿಮಾನ ಕಳೆ ತೊಳಗಿ ಕೊಟ್ಟ ಅಪ್ರಸಿದ್ಧ ಹಾರುಣ. ಇವು 4 ಅವ್ರು ಯಾವ ತರ ದೃಷ್ಟಾಂತದಿಂದ ಹೇಳ್ದಾವು? ದೃಷ್ಟಾಂತ ಅಲ್ಲ, ಅವೇ ವಿವೇಕ, ವೈರಾಗ್ಯ, ಸಂಪತ್ತಿ, ಮೋಕ್ಷತ್ವ. ಇವು 4 ಮನುಷ್ಯನಿಗೆ ಅವಶ್ಯಕತೆ ಬೇಕಾಗಬೇಕು. ಮನಿ ನಿಂದಿರ್ಬೇಕಾದ್ರೆ ಹೆಂಗ 4 ಮನಿ ಇರ್ತಾವಲ್ಲ, ಮೂಲಿಗಳು, ಪಿಲ್ಲರ್ ಅಂತೀರ ಇಲ್ಲ, ಅವು 4 ಪಿಲ್ಲರ್ ಸರಿಯಾಗಿ ಬಂದೋಬಸ್ತಿದ್ರೆ ಏನಾಗ್ತದೆ? ಮನಿ ಗಟ್ಮುಟ್ಟ ಆಗ್ತದೆ. ಒಂದ ಮೂಲಿ ತೆಗೆದು 3 ಮೂಲಿ ಮೇಲೆ ಕಟ್ಟದ್ರ ನಿಂದಿರ್ತಾವೇನು? ಒಳಗೆ ಕೂತ ಧಮಕ್ಕತ್ ಬರ್ತಾವ. ಅದಕ್ಕೆ ಹೆಂಗ ಸಾಧನ 4 ಹೆಂಗ ಕಂಬಗಳು ಇರ್ತಾವೋ ಅದರಂತೆ ಜೀವಾತ್ಮ ಪರಮಾತ್ಮನ ಬಳಿ ಇರ್ತಕ್ಕಂಥ ಭೇದ ರಹಿತ ಆದ ಒಳಗ ಇವರು ಪರಮಾತ್ಮ, ಇವರು ಜೀವಾತ್ಮ, ಇವ್ರ ಬಳಿ ಯಾವ ಭೇದಗಳಿಲ್ಲ. ಇವ್ರು ಇರ್ತಕ್ಕಂಥ ಸಚ್ಚಿದಾನಂದ ಪರಬ್ರಹ್ಮ, ಇವ್ರ ಬಳಿ ಇರ್ತಕ್ಕಂಥ ಲಕ್ಷಣಗಳು ಯಾವಾಗ ಇರ್ತಕ್ಕಂಥವು ಸಚ್ಚಿದಾನಂದ ರೂಪ. ಶಿವೋಹಂ ಶಿವೋಹಂ ಶಿವೋಹಂ. ಚಿದಾನಂದ ಅದಾನವ, ಅದ್ರ ಸಚ್ಚಿದಾನಂದನ ಅದಾನವ. ಅವ ಹಿಂಗ ಅದಾನ ಅಂತ ಹೇಳಕ್ ಬರಂಗಿಲ್ಲ, ಇಷ್ಟ ಅದಾನ ಅಂತ ಹೇಳಕ್ ಬರಂಗಿಲ್ಲ, ಉಪಮೆ ಕೊಡಕ್ಕೆ ಬರಂಗಿಲ್ಲ. ಜೀವಾತ್ಮ ಪರಮಾತ್ಮ ಹಿಂಗ ಅದಾನ ಅಂತ ಯಾವ ಗ್ರಂಥದ ಉಪಮೆ ಕೊಟ್ಟಿಲ್ಲ, ಕೊಡಕ್ಕೆ ಬರಂಗಿಲ್ಲ. ಯಾಕ ಅವ ಹಿಂಗ ಹಂಗ ಅಂತ ಹೆಂಗ್ ಹೇಳ್ತೀರಿ? ಯಾವ ರೀತಿ ವರ್ಣಿಸ್ತೀರಿ? ಕಾಲ್ಗದ ಅಂತ ವರ್ಣಿಸ್ತೀರಾ? ದಪ್ಪದ ಅಂತ ವರ್ಣಿಸ್ತೀರಾ? ಉತ್ತದ ಅಖಂಡ ಮಂಡಲಾಕಾರಂ ವ್ಯಾಪ್ತಮೇವ ಚರಾಚರಂ. ಅದೇ ಪರಮಾತ್ಮ ಇಲ್ಲೇ ಅದನ್ನ ಹೆಂಗ್ ತಿಳ್ಕೊತೀರಿ ನೀವು? ಪರಮಾತ್ಮ ಅಖಂಡದನ, ಆ ಪಾತಾಳ ತತ್ತ ಹೇಳಿಲ್ಲ ಬಸವಣ್ಣವರು. ಪಾತಾಳಕ್ಕೆ ನಿನ್ನ ಪಾದದವ, ಮ್ಯಾಲ ನಿನ್ನ ಸಿಕ್ಕರದ, ಹುಡುಕಿದ್ರೆ ಅಂತ್ಯ ಹತ್ತಲಿಲ್ಲ. ಅಂತ್ಯ ಹತ್ತಲಾರ ಕಾಲಾಗ ಬ್ರಹ್ಮ ಇನ್ನ ಅಪಮಾನ ಆಗ್ತದ ಬಾ ಅಂತ ಹೇಳಿ ನಂದಿಗೆ ಸುಳ್ಳು ಹೇಳಕ್ ಹಚ್ತಾನ, ಭೃಂಗಿಗೂ ಸುಳ್ಳು ಹೇಳ್ತಾನ. ವಿಷ್ಣು ಪರಮಾತ್ಮನ ಪರಶಿವನ ಪಾತಾಳಕ್ಕೆ ಹೋಗಿ ಹುಡ್ಕೊಂಡು ಬರಕ ಆಗಲಿಲ್ಲ. ಅವಾಗ ವಿಷ್ಣು ಪರಮಾತ್ಮ ಬಂದು ಹೇಳ್ತಾನ, ಯಪ್ಪ ನಿನ್ನ ಪಾದ ಎಲ್ಲಿ ತನಕ ಹೋದ್ರು ಅಲ್ಲಿ ತನಕ ನಿನ್ನ ಪಾದದವ, ಅದು ಅಂತ್ಯ ಆಗಲಿಲ್ಲ, ನನಗೆ ನಿನ್ನ ಪಾದ ಸಿಗಲಿಲ್ಲಪ್ಪ, ತಪ್ಪಾಯ್ತು ಅಂತೇಳಿ ವಿಷ್ಣು ಪರಮಾತ್ಮನ ಪಾದಕ್ಕೆ ಬಿದ್ದು ಬೇಡ್ಕೊತಾನ. ಅವಾಗ ಬ್ರಹ್ಮ ಸೃಷ್ಟಿಕರ್ತಲ್ಲ, ಇನ್ನು ನಾ ಅಪಮಾನ ಆಗ್ತದ, ಇನ್ ಹ್ಯಾಂಗ ಮಾಡ್ಬೇಕಂತೇಳಿ ಬ್ರಹ್ಮ ಏನಂತಾನ, ನಿನ್ನ ಶಿಖರ ನಾನು ನೋಡಿನಿ ಅಂತ, ನೀವು ನಿನ್ನ ಶಿಖರ ನಾನು ನೋಡಿನಿ ಅಂತಂದಾಳ. ಪರಮಾತ್ಮ ಅಂತ ನೀ ನೋಡಿ ಅಂತ ಏನು ಸಾಕ್ಷಿ ಅದಾವ? ಈ ಕೆರೆ ಹೊಡ್ತೈತಲ್ವ, ಅದಕ್ಕೆ ಯಾವ ಹೋದು ಅದು ದೇವರಿಗೆ ಸಂಗಿಲ್ ನೋಡೋದು. ಯಾವ ಹೋಗೋದು ಅದು ದೇವರಿಗೆ ಸಂಗಿಲ್ಲ, ಅದಕ್ಕೆ ಶಾಪ ಆಯ್ತು. ಆ ಹೂ ಬೀಳತ್ತದಂತ ನೋಡ್ಯಾಗ್ರಿ ಬ್ರಹ್ಮ ಅಂತ ಹೇಳಿದಾಗ ಸುಳ್ಳು ಅಂತೇಳಿ ಆ ಕೆರಿ ಹೂವಿಗೆ ಶಾಪ ಕೊಡ್ತಾನ ಪರಮಾತ್ಮ. ಆ ಹೂವ ಪರಮಾತ್ಮ ತೆರಿಗೆ ಬರಂಗಿಲ್ಲ. ಆಗ ನಂದಿ ನಂದಿನ ನೋಡೈತಿ ನೋಡ್ರಿ, ನೀವು ತೆರಿ ಮ್ಯಾಲ ಹೋಗಿ ನೋಡ್ಕೊಂಡ್ ಬಂದೀನಿ ಅಂತಂದ್ರ ಬ್ರಹ್ಮ. ಆಗ ಏನಂತ ಸೃಷ್ಟಿಕರ್ತ ನೋಡ್ರಿ, ಮತ್ತ ಅಪ್ಪನ ಮಾತು ಮಕ್ಕಳು ಕೇಳಬೇಕಲ್ಲ. ಆಗ ಏನಂತದ ಮುಂದ ತೆರಿ ಹಾಕ್ತದ. ಬ್ರಹ್ಮ ನೋಡ್ಯಾನಂತ ತೆರಿ ಹಾಕ್ತದ. ಹಿಂದ ಬಾಳ ಸುಳ್ಳು ಹೇಳಕತ್ತಾನ ಬ್ರಹ್ಮ ಅಂತ, ಹಿಂದ ಬಾಳ ಸುಳ್ಳು ಹೇಳತೈತಿ ಅವ. ಅವಾಗ ಪರಮಾತ್ಮ ಆಕಳಿಗೂ ಶಾಪ ಕೊಟ್ಟ. ಯಾವಾಗ ನಿನ್ನ ತೆರಿಗೆ ಸುಳ್ಳು ಹೇಳೋದಲ್ಲ, ಅದಕ್ಕ ನಿನ್ನ ತೆರಿಗೆ ಪೂಜೆ ಯಾರು ಮಾಡೋದು ಬೇಡ. ಯಾವಾಗ ನಿನ್ನ ಬಾಳ ಸತ್ಯ ಹೇಳದ ಆ ಬಾರಿಗೆ ಅಟ್ಟೇ ಪೂಜೆ ಮಾಡಲಿ ಅಂತ ವರದಾನ ಮಾಡೋದು ಪರಮಾತ್ಮ. ನೋಡ್ರಿ ಆಕಳಿಗೆ ಏನು ಪೂಜೆ ಮಾಡ್ತಾರೆ ಎಲ್ಲರೂ? ಬಾಳ ಯಾಕ ಸತ್ಯ ನೋಡೋದದು, ಬಾಳ ಸತ್ಯ ನೋಡೋದಲ್ಲ. ಅದಕ್ಕ ಪರಮಾತ್ಮ ಇಲ್ಲದ ಜಾಗ ಯಾವುದಿಲ್ಲ. ಅನುರೇನು ಕನಕಾಷ್ಟದೊಳಗೆ ಪರಮಾತ್ಮ ಅದಾನ. ಪರಮಾತ್ಮ ಎಲ್ಲಿ ಅದನ್ನ ಹುಡುಕುವ ಪ್ರಯತ್ನ ಮಾಡಬೇಕು. ಎಷ್ಟು ಅದಾನ ಅಂತ ಹುಡುಕಬಾರ್ದು. ಪರಮಾತ್ಮ ಎಲ್ಲಿ ಅದನ್ನು ಹುಡುಕಬೇಕು, ಎಷ್ಟು ಅದನ್ನು ಹುಡುಕಬಾರ್ದು. ಅದೇ ರೀತಿ
ಸದ್ಗುರುನಾಥ ಹೆಂಗ ಅದಾನ ಅವನಲ್ಲಿ ಜ್ಞಾನ ಹೆಂಗದ ಅಡ್ಡ ತಿಳ್ಕೊಳ್ಬೇಕು. ಅವನ ಗುಣಾದಿಗಳು ಏನಂತ ಹೋಗಬಾರದು. ಬೆಂಕಿಯದು ಸದ್ಗುರುನಾಥ ಬೆಂಕಿಯದು, ಅದಕ್ಕ ಅವನ್ ಹೆಂಗದಾನ ಅಂಬುದು ತಿಳ್ಕೊಳ್ಳೋದಕ್ಕಿಂತಲೂ ಸದ್ಗುರುನಾಥನ ಬಳಿ ಏನ್ ಅದ ರತ್ನ ಅಂತ ತಿಳ್ಕೊಂಡಿವಂತಂದ್ರ ನಮ್ಮ ಬದುಕು ಬಂಗಾರ ಆಗ್ತದ. ಆಗ್ತದೆ. ಯಾರ ಪಿನ್ ಇಟ್ಟಾರ ನೋಡಿ ನೋಡು, ಸುಮ್ಮನೆ ದೇವ ಇಟ್ಟಿದ್ರು ಅದಕ್ಕೆ ಕೈಯಾಗ ತಗೊಂಡು ಆರಾಮಂತು ಏನ್ ಸ್ವಾಮಿ ಸುಚ್ಚಲ ನೋಡ್ತೀನಿ ನೀನೇ ಇಟ್ಟಿದ್ದೇನೆ. ಅದು ಇಟ್ಟಿರ್ಬೇಕು. ಯಾಕೆ ಬರ್ತೇನೆ ಪದೇ ಪದೇ ಸ್ವಾಮಿ 2,000 ರೂಪಾಯಿ ಕೇಳಕತ್ತಾನ, ಅದಕ್ಕೆ ಹಿಂಗ ಚುಚ್ಚ ತಂದಿದ್ದೇನೆ. ಮುಂಜಾನೆ ಯಾರೋ ನಮ್ಮ ಹೋಗ್ಬೇಕು 2,000 ರೂಪಾಯಿ ಕೊಟ್ಟ. ಹ್ಯಾಂಗ ಕೊಟ್ಟ? ಗೃಹಲಕ್ಷ್ಮಿ